ನಾವು ಮಹಾಭಾರತದ ಆದಿ ಪರ್ವದಲ್ಲಿ 70 ಅಧ್ಯಾಯಗಳ ತನಕ ವಿಚಾರ ಮಾಡಿದ್ವಿ. ಇದರಲ್ಲಿ ದುಷ್ಯಂತ ಶಕುಂತಲೆಯರ ಕಥೆ ಶುರು ಆಗಿದೆ. ಇವಾಗ ದುಷ್ಯಂತ ಕಣ್ವ ಮಹರ್ಷಿಗಳ ಇರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಆಶ್ರಮದ ವರ್ಣನೆ ನೋಡ್ತಾನೆ. ಅಲ್ಲಿರೋ ಅಂಥ ವಾತಾವರಣದ ಬಗ್ಗೆ ಎಲ್ಲ ವಿವರಣೆ ಬರುತ್ತೆ. ಈಗ ಅವರು ಕಣ್ವ ಋಷಿಯರ ಒಂದು ಕುಟಿಯ ಆಶ್ರಮದ ಹೊರಗಡೆ ನಿಂತ್ಕೊಂಡು ಒಳಗಡೆ ಒಳಗಡೆ ಯಾರಾದರೂ ಇದ್ದೀರ ಅಂತ ಕರೆದು ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಂದ ಈಗ 71ನೇ ಅಧ್ಯಾಯದಿಂದ ಇದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ఏ శివ పాఠం జరిగేటప్పుడు మాట్లాడద్దు, డిస్టర్బ్ అవుతుంది. కూర్చోండి సైలెంట్గా. ಜನ್ಮೇಜಯ ಕೇಳ್ತಾ ಇದ್ದಾನೆ. ಮಹಾಬಾಹುವಾದ ದುಷ್ಯಂತನು ಆಶ್ರಮದೊಳಕ್ಕೆ ಹೋಗುವಾಗ ಅಮಾತ್ಯ ಪುರೋಹಿತರನ್ನು ಹೊರಗಡೆಯೇ ಇರುವಂತೆ ಹೇಳಿ ತಾನೊಬ್ಬನೇ ಏಕಾಗಿಯಾಗಿ ಆಶ್ರಮದೊಳಗೆ ಪ್ರವೇಶಿಸಿದನು. ಆದರೆ ಆ ಸಮಯದಲ್ಲಿ ಕಣ್ವ ಮಹರ್ಷಿಗಳು ಆಶ್ರಮದಲ್ಲಿ ಇರಲಿಲ್ಲ. ಆಶ್ರಮದಲ್ಲಿ ಕಣ್ವ ಋಷಿಗಳೆಲ್ಲೂ ಬೇರೆ ಕಡೆ ಹೋಗಿರ್ತಾರೆ. ಬೇರೆ ಕಡೆ ಹೋಗಿದ್ದಾಗ ಒಳಗಡೆಯಿಂದ ಇನ್ಯಾರೂ ಇಲ್ದಿದ್ದಕ್ಕೆ ಒಳಗಡೆ ಯಾರು ಅಂತ ಗಟ್ಟಿಗೆ ಕೇಳ್ತಾನೆ. ಗಟ್ಟಿಗೆ ಕೇಳಿದ್ರೆ ಆವಾಗ ಒಳಗಡೆ ಕನ್ಯೆಯ ಅವತಾರದಲ್ಲಿದ್ದ ಶಕುಂತಲೆ ಬಂದುಬಿಟ್ಟಿದ್ದನು. ರಾಜನ ನೋಡಿಬಿಟ್ಟಿದ್ದನು. ನಿಮಗೆ ಸ್ವಾಗತ ಬಯಸುತ್ತೇನೆ, ಒಳಗೆ ಬನ್ನಿ, ವಿಶ್ರಮಿಸಿಕೊಳ್ಳಿರಿ ಎಂದು ಹೇಳಿಬಿಟ್ಟು ಗೌರವ ಎಲ್ಲ ಮಾಡ್ತಾಳೆ. ರಾಜನಿಗೆ ಕುಳಿತುಕೊಳ್ಳಲು ಉಚಿತವಾದ ಆಸನವನ್ನಿತ್ತು. ಪಾದ್ಯ ಮತ್ತು ಅರ್ಘ್ಯಗಳನ್ನು ಕೊಟ್ಟು ಹಾಗೆ ಇತ್ತು. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರಿಗೆಲ್ಲ ಪಾದ ತೊಳೆದು, ಈಗ ಅದೆಲ್ಲ ಹೊರಟೋಗಿ ಯಾರೋ ಈಗ ಕೆಲವ್ರಿಗೆ ಮಾಡ್ತಾರೆ ಅಷ್ಟೇ ಹೊರತು ಹೊರಗಡೆ ಯಾರಾದರೂ ತಿಥಿ ಇಲ್ಲದಿರ, ಅತಿಥಿ ಅಂದರೆ ಏನು ಇನ್ಫಾರ್ಮೇಷನ್ ಇಲ್ಲದಿರ ಯಾರು ಬರ್ತಾ ಇರ್ತಾರೋ ಅವರನ್ನೆಲ್ಲ ಅತಿಥಿ ಅಂತಾರೆ. ಅಂದರೆ ಆ ಯೋಗ್ಯವಾದ ವ್ಯಕ್ತಿನೂ ಇರಬೇಕು. ಕಳ್ಳರು ಬಂದಿದ್ದಾರೆ ಅಂದ್ಬಿಟ್ಟು ಕಳ್ಳರನ್ನು ನಾವು ಸ್ವಾಗತ ಮಾಡೋಕ್ಕಾಗಲ್ಲ. ಅಂಥ ಅತಿಥಿ ರೂಪದಲ್ಲಿ ಬಂದಾಗ ಪಾದ್ಯ ಅರ್ಘ್ಯ ಅಂದರೆ ಪಾದವನ್ನು ತೊಳೆದು ಇವೆಲ್ಲ ಅಷ್ಟು ಗೌರವ ಕೊಡ್ತಾಯಿದ್ರು. ಮನೆ ಒಳಗಡೆ ಅರ್ಘ್ಯಗಳನ್ನು ಕೊಟ್ಟು ತಿನ್ನಲು ಹಣ್ಣು ಹಂಪಲನ್ನು ಕೊಟ್ಟು ಯಥೋಚಿತವಾಗಿ ಸತ್ಕರಿಸಿದ ನಂತರ ರಾಜನ ಕುಶಲ ಪ್ರಶ್ನೆಗಳು ಮಾಡಿದಳು. ಪರಸ್ಪರ ಕುಶಲ ಪ್ರಶ್ನೆಗಳಾದ ನಂತರ ಋಷಿಕನ್ಯೆಯು ನಸುನಗುತ್ತಾ ದುಷ್ಯಂತನನ್ನು ಪ್ರಶ್ನಿಸಿದಳು. ಮಹಾರಾಜ, ನಿನಗೆ ನಮ್ಮಿಂದ ಯಾವ ಕಾರ್ಯ ಆಗಬೇಕಾಗಿದೆ ಅಂತ ಕೇಳ್ತಾಳೆ. ಆವಾಗ ರಾಜ ಅಂತಾನೆ, ಭದ್ರೆ, ನಾನಿಲ್ಲಿಗೆ ಮಹಾಭಾಗರಾದ ಕಣ್ವ ಮಹರ್ಷಿಗಳನ್ನು ಸಂದರ್ಶಿಸಿ ಗೌರವಿಸಿ ಸಲುವಾಗಿ ಆಗಮಿಸಿದ್ದೀನಿ. ಈಗ ಭಗವಾನ್ ಕಣ್ವ ಮಹರ್ಷಿಗಳು ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾರೆ. ಆವಾಗ ತಂದೆಯವರು ಇಲ್ಲಿಲ್ಲ, ಹೊರಗಡೆ ಯಾವುದೋ ಬೇರೆ ಕೆಲಸದಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಇನ್ನು ನೋಡಿಬಿಟ್ಟಿದ್ದನು ಸುಂದರವಾದ ಕಣ್ವ ಮಹರ್ಷಿಗಳ ಬಗ್ಗೆ ತಿಳಿದಿರ್ತಾನೆ. ಊರ್ಧ್ವ ರೇತಸ್ಸ ಅಂದರೆ ಹುಟ್ಟಿದಾಗಿಂದ ಸಾಯೋ ತನಕ ಒಂದು ಸತಿ ಕೂಡ ವೀರ್ಯ ಹೊರಗಡೆ ಬಂದೇ ಇರೋದಿಲ್ಲ. ಅಂಥವ್ರನ್ನ ಊರ್ಧ್ವ ರೇತಸ್ಸ ಅಂತಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಸಣ್ಣ ವಯಸ್ಸಿನಲ್ಲೇ 4-5 ವರ್ಷಗಳಿಂದನೇ ಬ್ರಹ್ಮಚಾರ್ಯ ಅಭ್ಯಾಸನ ಮಾಡಿಸಿಬಿಟ್ಟು ಕಂಪ್ಲೀಟ್ ಈ ಸಂಸಾರದ ಪ್ರಾಪಂಚಿಕ ವಿಷಯಕ್ಕೆ ದೂರ ಬಿದ್ದು ತಪಶ್ಚರ್ಯ ಮಾಡಿ ಯಾರು ಜೀವನ್ಮುಕ್ತ ಪುರುಷರಾಗಿರ್ತಾರೋ ಅಂಥವ್ರಿಗೆ ಅದು ಸಾಮರ್ಥ್ಯ ಇರುತ್ತೆ. ಅಂಥ ಊರ್ಧ್ವ ರೇತಸ್ಸಾಗಿರೋಂಥ ಋಷಿಗೆ ಮಗಳೆಲ್ಲಿಂದ ಬಂದಳು? ತಂದೆ ಅಂತ ಇದ್ದಾಳೆ. ಕಣ್ವ ಮಹರ್ಷಿ ಮದುವೆ ಆಗಿದ್ದು ನಾವೆಲ್ಲೂ ಕೇಳೇ ಇಲ್ಲ. ಎಷ್ಟೋ ಡೌಟ್ಗಳು ಬರ್ತಾವಲ್ಲ. ಸಾಧುಗಳ ಹತ್ರ ಹೆಣ್ಣುಮಕ್ಳಿದ್ದಾರೆ ಅಂದರೆ ಮುಗೀತಿನ್ನ ಏನೆಲ್ಲ ಸಂಶಯಗಳು ಬರ್ತಾ ಇರ್ತವೆ. ಅದಕ್ಕೆ ಯಾರು ಈ ಕಣ್ಣಿ ಅಂದ್ಬಿಟ್ಟು ಆಕೆನೇ ಕೇಳ್ತಾನೆ, ನೀನು ಯಾರಮ್ಮ ಅಂದ್ಬಿಟ್ಟು. ಆವಾಗ ಮಹಾರಾಜ, ನಮ್ಮ ತಂದೆಯವರು ಮಹರ್ಷಿಗಳಿಗೆ ಆವಾಗ ಈಕೆಗೂ ಸಣ್ಣ ವಯಸ್ಸಿನಿಂದ ಆಕೆ ಯಾರನ್ನೋ ವಿಷಯ ಹೇಳಿರೋದಿಲ್ಲ. ಒಂದು ಸತಿ ಈ ರಾಜನಿಗೆ ಬಂದ ಡೌಟೇ ಇನ್ನೊಬ್ಬ ಋಷಿಗೆ ಬಂದಿರುತ್ತೆ. ಋಷಿ ಬಂದುಬಿಟ್ಟಿದ್ದನ್ನು ಜೀವನ್ಮುಕ್ತ ಪುರುಷನ ಜಾಸ್ತಿ ಗಟ್ಟಿಗೂ ಮಾತಾಡೋಂಗಿಲ್ಲ. ಅದಕ್ಕೆ ರಿಕ್ವೆಸ್ಟ್ ಪೂರ್ವದಲ್ಲೇ, ಗುರುಗಳೇ, ನಿಮ್ಮ ಮೇಲೆ ಅನೇಕ ಪ್ರಕಾರ ಅಂದುಕೊಳ್ತಾ ಇದ್ದಾರೆ. ಈ ವಯಸ್ಸಲ್ಲಿರೋ ಈ ಕನ್ಯೆ ಯಾರು? ನಿಮ್ಮನ್ನು ತಂದೆ ಅಂತ ಇದ್ದಾಳೆ ಅಂತ ಯಾರೋ ಒಬ್ಬ ಋಷಿ ಕೇಳಿರ್ತಾನೆ. ಆ ಋಷಿಗೆ ಆ ಕಣ್ವ ಮಹರ್ಷಿ ಆವಾಗ ಉತ್ತರ ಕೊಟ್ಟಿರ್ತಾನೆ, ಈ ಶಕುಂತಲ ಯಾರು, ಹೆಂಗೆ ಹುಟ್ಟಿದಾಳೆ, ನನ್ನ ಹತ್ರ ಹೆಂಗೆ ಬಂದು ಅಂತ.
ಅದನ್ನು ಶಕುಂತಲ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿರ್ತಾಳೆ. ಅದನ್ನೇ ಇವಾಗ ರಾಜನಿಗೂ ಹೇಳ್ತಾಳೆ, ನಾನು ಯಾರು ಅನ್ನೋದು ಆ ಸ್ಟೋರಿ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು. ಮಹಾರಾಜ, ನಮ್ಮ ತಂದೆಯವರು ಮಹರ್ಷಿಗಳಿಗೆ ಹೀಗೆ ಹೇಳಿದರು. ಮಹರ್ಷಿ ವಿಶ್ವಾಮಿತ್ರರೊಮ್ಮೆ ಮಹತ್ತರವಾದ ಮತ್ತು ಸುಘೋರವಾದ ತಪಸ್ಸನ್ನು ಮಾಡುತ್ತಿದ್ದರು. ವಿಶ್ವಾಮಿತ್ರ ಭಯಂಕರವಾಗಿ ತಪಸ್ಸು ಮಾಡ್ತಾ ಇರ್ತಾನೆ. ಎಂಥ ಪರಾಕ್ರಮಿ, ಎಷ್ಟೋ ತಾಕತ್ತಂದರೆ ಅವನ ತಪಸ್ಸಿಗೆ ಇಂದ್ರನಿಗೆ ಭಯ ಆಗಿಬಿಡುತ್ತೆ. ಭಯ ಯಾಕಂದರೆ ಯಾರೇ ಆಗಲಿ ಭೂಲೋಕದಲ್ಲಿ ತಪಸ್ಸು ಮಾಡಿದ್ರೆ ಇಂದ್ರನ ಸಿಂಹಾಸನ ಶೇಕ್ ಆಗುತ್ತೆ. ಯಾಕಂದರೆ ಈಗ ಹೆಚ್ಚು ಪುಣ್ಯ ಇಲ್ಲಿ ಯಾರಾದರೂ ಹೊಂದಿಬಿಟ್ರೆ ನೆಕ್ಸ್ಟು ಅಲ್ಲಿ ಸಿಂಹಾಸನ ಬಿಟ್ಕೊಡ್ಬೇಕಾಗುತ್ತೆ. ಇಂದ್ರ ಎಷ್ಟೋ ಸತಿ ಎಷ್ಟೋ ಜನ ಮಹಾರಾಜರಿಗೆ ಬಿಟ್ಕೊಡ್ಬೇಕಾದ ಪರಿಸ್ಥಿತಿ ಬಂದಿದೆ, ಅರ್ಧ ಸಿಂಹಾಸನ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಪುರಾಣಗಳಲ್ಲಿ. ಅದಕ್ಕೆ ಇಂದ್ರನಿಗೆ ಹೆದರಿಕೆ ಆಗುತ್ತೆ ಕೆಳಗಡೆ ಯಾರಾದರೂ ತಪಸ್ಸು ಮಾಡ್ತಾಯಿದ್ರೆ. ಅದಕ್ಕೆ ಆ ತಪಸ್ಸನ್ನು ನಿಲ್ಲಿಸುವ ಸಲುವಾಗಿ ಇಂದ್ರನು ಮೇನಕೆಯನ್ನು ಕರೆದು ಹೇಳ್ತಾನೆ. ಮೇನಕೆಯನ್ನು ಕರೆಸಿಬಿಟ್ಟಿದ್ದನು. ಮೇನಕೆ, ನೀನು ನನ್ನ ಗುಣ ವಿಶೇಷದಿಂದ ಅಪ್ಸರೆಯರಲ್ಲೆಲ್ಲ ಶ್ರೇಷ್ಠರೆನಿಸಿರುವೆ. ಇಂದು ನೀನು ನನಗೆ ಶ್ರೇಯಸ್ಸನ್ನುಂಟು ಮಾಡಬೇಕಾಗಿದೆ. ನನ್ನ ಮಾತಿನಂತೆ ನೀನು ನಡೆದುಕೊಳ್ಳಬೇಕು. ಆದಿತ್ಯ ಸದೃಶನಾದ ಮಹಾತಪಸ್ವಿಯಾದ ವಿಶ್ವಾಮಿತ್ರನು ನನ್ನ ಮನಸ್ಸು ತಲ್ಲಣಿಸುವಂತೆ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದನು. ವಿಶ್ವಾಮಿತ್ರನನ್ನು ಅವನ ಮಾಡುತ್ತಿರುವ ತಪಸ್ಸಿನಿಂದ ವಿಮುಖನನ್ನಾಗಿ ಮಾಡುವುದರ ಮೂಲಕ ನನ್ನ ಮನಸ್ಸಿನಲ್ಲಿರುವ ಭಯವನ್ನು ಹೋಗಲಾಡಿಸುವುದು ಇಂದಿನ ನನ್ನ ಕರ್ತವ್ಯವಾಗಿದೆ. ಅವನು ಇಂದ್ರನಿಗೆ ಹೆದರಿಕೆ ಆಗಿಬಿಟ್ಟು ಮೇನಕೆಯಿಂದ ರಿಕ್ವೆಸ್ಟ್ ಮಾಡ್ಕೊತ, ನೀನು ಹೋಗಿಬಿಟ್ಟು ವಿಶ್ವಾಮಿತ್ರನ ತಪಸ್ಸು ಭಂಗ ಮಾಡಬೇಕು ಅಂದ್ಬಿಟ್ಟು. ಇನ್ನು ಹೇಳ್ತಾನೆ, ಅಂತಹವನನ್ನು ನೀನು ನಿನ್ನ ರೂಪದಿಂದ ಪ್ರಲೋಭಿಸಿ ನನ್ನ ಸ್ಥಾನಕ್ಕೆ ಚ್ಯುತಿಯು ಬಾರದಂತೆ ಮಾಡಬೇಕು. ನನ್ನ ಸಿಂಹಾಸನ ನೀನು ಕಾಪಾಡಬೇಕಂತ ಕೇಳ್ಕೊತಾ ಇದ್ದಾನೆ. ಅವನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುವುದರ ಮೂಲಕವಾಗಿ ನನ್ನ ಇಂದ್ರ ಪದವಿಗೆ ಬರಬಹುದಾದ ವಿಪತ್ತನ್ನು ವಿನಾಶಗೊಳಿಸು. ಭಾಮಿನಿ, ರೂಪ, ಯೌವನ, ಮಾತಿನ ಮಾಧುರ್ಯ, ಹಾವಭಾವಗಳು, ಮುಗುಳ್ನಗೆ, ಯುಕ್ತಿಯುಕ್ತವಾದ ಮಾತು ಇವುಗಳಿಂದ ಅವನನ್ನು ಪ್ರಲೋಭಿಸಿ ಅವನು ಈ ಘೋರವಾದ ತಪಸ್ಸಿನಿಂದ ಪರಾಂಗುಖನಾಗುವಂತೆ ಮಾಡು. ಇದರಿಂದನೇ ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಯೌವನಾವಸ್ಥೆ ರೂಪನ ನೋಡಿ ಮಾಯೆಗೆ ಒಬ್ರಿಗೊಬ್ರು, ಗಂಡಸರು ಹೆಂಗಸರಿಂದ ಗಂಡಸರಲ್ಲಿ ಯೌವನ, ರೂಪ, ಮಾತಿನ ಮಾಧುರ್ಯ ಇದರಲ್ಲೂ ಕೂಡ ಬಲೆಗೆ ಬಿದ್ದೋಗ್ಬಿಡ್ತಾರೆ. ಮಾತಿನ ಮಾಧುರ್ಯದಲ್ಲಿ ಹಾವಭಾವಗಳು, ಬಾಡಿ ಲ್ಯಾಂಗ್ವೇಜ್ ಮತ್ತು ಮುಗುಳ್ನಗೆ, ಒಂದು ಸತಿ ನಕ್ಬಿಟ್ರೆ ಏನೇನೋ ಊಹಿಸ್ಕೊಂಡ್ಬಿಟ್ಟಿರ್ತಾರೆ. ಯುಕ್ತಿಯುಕ್ತವಾದ ಮಾತು ಇವುಗಳಿಂದ ವಿಶ್ವಾಮಿತ್ರನ ಪ್ರಲೋಭಿಸು ಅಂದ್ಬಿಟ್ಟು ಆಜ್ಞೆ ಕೊಡ್ತಾ ಇದ್ದಾನೆ. ಆದರೆ ಋಷಿಗಳಂದರೆ ಹೆದರಿಕೆಯೇ ಇರುತ್ತೆ ಯಾರೇ ಆಗಲಿ. ಹಾಗಂತಾರೆ, ಪೂಜ್ಯನೇ ಮಹೇಂದ್ರ, ನಿನ್ನ ಸೇವಕಳಾಗಿ ನಾನು ನಿನ್ನ ಆಜ್ಞಾಪಿಸದಂತೆ ನಡೆಯುವುದು ಯುಕ್ತವೇ ಸರಿ. ಆದರೆ ಮಹಾ ತೇಜಸ್ವಿಗಳಾದ ಭಗವಾನ್ ವಿಶ್ವಾಮಿತ್ರರು ಮಹಾತಪಸ್ವಿಗಳೆಂಬುವುದು, ಮಹಾಕೋಪಿಷ್ಠರೆಂಬುವುದು, ಕೋಪ ಭಯಂಕರ ಇರುತ್ತೆ, ನಿನಗೆ ತಿಳಿಯದ ವಿಷಯವಲ್ಲ. ಅವರ ತೇಜಸ್ಸಿನಿಂದಲೂ ತಪಸ್ಸಿನಿಂದಲೂ ಮತ್ತು ಅವರಲ್ಲಿರುವ ಕೋಪದಿಂದಲೂ ನೀನೇ ಉದ್ವಿಗ್ನನಾಗಿರುವಾಗ ನನ್ನ ಪಾಡೇನು? ನೀನೇ ಹೆದರ್ಕೊತಾ ಇದೆಯಾ ಅವ್ರ ತಪಸ್ಸು ತೇಜಸ್ಸಿಗಂದರೆ ನನ್ನನ್ನು ಮುಂದುಗಡೆ ಕಳಿಸ್ತಾ ಇದೆ ಅವ್ರ ತಪಸ್ಸು ಭಂಗ ಮಾಡುವಂತ. ಮಧ್ಯದಲ್ಲಿ ಅವ್ರ ಕೋಪ ಬಂದ್ಬಿಟ್ಟು ಕಣ್ಣು ತೆಗೆದುಬಿಟ್ಟು ಭಸ್ಮ ಮಾಡಿಬಿಟ್ರೆ ನನ್ನ ಅಸ್ತಿತ್ವವೇ ಹೊಟ್ಟೋಗ್ಬಿಡುತ್ತೆ ಅಂತ ಹೆದರ್ತಾ ಇರ್ತಾಳೆ. ಮತ್ತು ನೆನಪ್ತಾರೆ ವಿಶ್ವಾಮಿತ್ರನ ಏನೆಲ್ಲ ಸಾಮರ್ಥ್ಯಗಳು ಮಾಡಿರ್ತಾನೆ ಅಂದ್ಬಿಟ್ಟು ಇಂದ್ರನಿಗೆ ಒಂದು ಸತಿ ನೆನಪಿಸ್ತಾಳೆ ಮೇನಕ. ವಿಶ್ವಾಮಿತ್ರರು ತಮ್ಮ ಕೋಪದ ಮತ್ತು ತಪಸ್ಸಿನ ಬಲದಿಂದಾಗಿ ಮಹಾಭಾಗರಾದ ವಶಿಷ್ಠರನ್ನು ಪ್ರಿಯಪುತ್ರರಿಂದ ವಿಯೋಗಗೊಳಿಸಿದರು. ವಶಿಷ್ಠನ 100 ಜನ ಮಕ್ಕಳನ್ನು ಸಾಯಿಸಿಬಿಟ್ಟಿರ್ತಾನೆ ವಿಶ್ವಾಮಿತ್ರ. ರಾಜರ್ಷಿ ಆಗಿರ್ತಾನೆ. ರಾಜರ್ಷಿ ಆಗಿದ್ದವನು ಅಲ್ಲಿ ವಶಿಷ್ಠರ ಆಶ್ರಮಕ್ಕೆ ಬರ್ತಾನೆ ಸೈನ್ಯ ಸಮೇತ. ಬಂದರೆ ಅಲ್ಲಿ ನೋಡಿದ್ರೆ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಕಾಮಧೇನು ಇನ್ನೂ ಹಸುವಿಂದ ಎಲ್ಲ ಮಾಡಿಬಿಟ್ಟಿರ್ತಾನೆ. ಆ ಕಾಮಧೇನು ಮೇಲೆ ಕಣ್ಣು ಬಿಡುತ್ತೆ ವಿಶ್ವಾಮಿತ್ರನು. ಇಂಥ ಒಂದು ದಿವ್ಯವಾದಂಥ ಹಸು ನಿಮ್ಮ ಹತ್ರ ಯಾಕೆ, ನಮ್ಮ ಹತ್ರ ಕೊಟ್ಟುಬಿಡಿ ಅಂತ. ಈಗಲೂ ಅಷ್ಟೇ ಸಾಧುಗಳ ಹತ್ರ ಸಂಪತ್ತಿದ್ರೆಗೆ ದೊಡ್ಡ ದೊಡ್ಡ ರಾಜರು ಅವ್ರ ಕಣ್ಣು ಬಿಡುತ್ತೆ, ನಿಮಗೆ ಯಾಕೆ ಇಷ್ಟೊಂದು ಆಸ್ತಿ ನಮಗೆ ಕೊಟ್ಟುಬಿಡಿ ಅಂತ. ಅಲ್ಲಿ ಲತ್ತವರಮು ಆ ಕಡೆ ಹೋದ್ರೆಗೇನೋ ಅವ್ರು ಹೇಳಿದ್ರು, ಒಂದು 10-15 ವರ್ಷ ನಕ್ಸಲೇಟರು ಡೈಲಿ ಬಂದು ಬೆದರಿಸ್ತಾ ಇದ್ರಂತೆ, ನಿಮಗೆ ಯಾಕೆ ಇಷ್ಟೊಂದು ಆಸ್ತಿ, ಬಡವರು ಕೊಟ್ಟುಬಿಡಿ, ರೊಕ್ಕ ಕೊಡಿ ಅಂತೆಲ್ಲ ಬ್ಲ್ಯಾಕ್ ಮೇಲ್. ಅದಕ್ಕೆ ಅಲ್ಲಿ ಡೆವಲಪ್ಮೆಂಟ್ ಆಗಿದ್ರೇ ಹಂಗೆ ನಿಂತೋಗ್ಬಿಟ್ಟಿದ್ದಾವಂತೆ. ಆ ಥರ ಕಣ್ಣು ಬಿಡುತ್ತೆ ವಿಶ್ವಾಮಿತ್ರಂದು. ಹಂಗೆ ಕಣ್ಣು ಬಿದ್ದಿದೆ. ಕೊಟ್ಟುಬಿಡುವ ಹಸು ಅಂತ ಕೇಳ್ತಾನೆ, ಅವನು ಕೊಡೋದಿಲ್ಲ.
ಇಲ್ಲ ಇದು ಈ ಥರ ಯಾರಾದರೂ ಗೆಸ್ಟ್ ಬಂದರೆ ಅವ್ರಿಗೆ ಸೇವೆ ಮಾಡೋಕ್ಕಂತ ಇಟ್ಕೊಂಡಿದ್ದೀವಿ, ಇದನ್ನು ಕೊಡೋಕ್ಕಾಗಲ್ಲ ಅಂತ. ಅದರಿಂದನೇ ನೀನು ಕೊಡೋಕ್ಕಾಗಲ್ಲ ಅಂದರೆ ನಾನು ತಗೊಂಡು ಹೋಗ್ತೀನಿ ಅಂದ್ಬಿಟ್ಟು ಬಲವಂತವಾಗಿ ಹೇಳ್ಕೊಂಡು ಹೋಗ್ತಾನೆ. ಆವಾಗ ಕಾಮದೇವನ ಅಲ್ಲೇ ವರ ಕೇಳಿಬಿಡ್ತಾನೆ, ಅಮ್ಮ ತಾಯಿ ನಿನ್ನ ರಕ್ಷಣೆ ನೀನು ಮಾಡ್ಕೊ ಅಂತ. ಕಾಮಧೇನುವಿಂದ ದೊಡ್ಡ ಸೈನ್ಯಗಳು ಉತ್ಪನ್ನ ಆಗಿಬಿಟ್ಟು ವಿಶ್ವಾಮಿತ್ರನ ಸೈನ್ಯನ ಸೋಲಿಸ್ಬಿಟ್ರೆ ಈಗೋ ಪ್ರಾಬ್ಲಮ್. ರಜೋಗುಣ ಇರೋರು ಸೋಲು ಒಪ್ಪೋದು ಅಷ್ಟು ಈಸಿ ಅಲ್ಲ. ಪ್ರಾಣ ಬೇಕಾದರೆ ಬಿಟ್ಬಿಡ್ತಾರೆ ಹೊರತು ಮಾತಲ್ಲೂ ಸೋಲಲ್ಲ, ಕೆಲಸಲ್ಲೂ ಸೋಲೋದಿಲ್ಲ. ಪ್ರಾಣಕ್ಕಿಂತ ಗೆಲ್ಲೋದು ಹೆಚ್ಚಾಗ್ಬಿಟ್ಟಿರ್ತಾರೆ ರಜೋಗುಣಿಗೆ. ಅದಕ್ಕೆ ಮತ್ತೆ ಹಠ ಮಾಡಿ ತಪಸ್ಸು ಮಾಡಿ ಏನೆಲ್ಲ ಯುಕ್ತಿಗಳು ಮಾಡಿ ಭಯಂಕರವಾದ ವೈರನ್ನು ಹೊಂದಿರ್ತಾನೆ ವಶಿಷ್ಠರ ಮೇಲೆ. ಆ ಬ್ರಹ್ಮ ತೇಜಸ್ನಲ್ಲಿ ಒಳ್ಳೆ ಎಂಥ ಬಾಣ ಬಿಟ್ಟರು ಕೂಡ ಆ ವಶಿಷ್ಠನ ಋಷಿಯಲ್ಲಿ ಆ ಬಾಣಗಳೆಲ್ಲ ಹೋಗ್ಬಿಟ್ಟು ಲಯ ಆಗಿಬಿಡ್ತಾ ಇರ್ತವೆ. ಜೀವನ್ಮುಕ್ತ ಪುರುಷನ ಹತ್ರ ಯಾರ್ದು ಏನೂ ನಡೆಯೋದಿಲ್ಲ. ರಾವಣ ಕೂಡ ಅಷ್ಟೇ, ಆವಾಗ ಎಷ್ಟೋ ರಾಜ್ಯಗಳನ್ನೆಲ್ಲ ಬಂದಿ ಮಾಡಿಬಿಟ್ಟಿರ್ತಾನೆ. ಜನಕ ಮಹಾರಾಜನ ತಂಟೆಗೆ ಹೋಗಿರೋದಿಲ್ಲ ಮಿಥಿಲೆಯಲ್ಲಿ, ಸೀತಾ ಅವರ ತಂದೆ. ಯಾಕಂದರೆ ಜೀವನ್ಮುಕ್ತರು ಪುರುಷರ ಹತ್ರ ರಾಕ್ಷಸರದೇ ಆಗಲಿ ಯಾರದೇ ಆಗಲಿ ಏನೂ ನಡೆಯೋದಿಲ್ಲ, ಅಷ್ಟು ಪವರ್ಫುಲ್ ಆಗಿರ್ತಾರೆ. ಆ ಬ್ರಹ್ಮ ತೇಜಸ್ಸನ್ನು ನೋಡಿಬಿಟ್ಟಿದ್ದನು ವಿಶ್ವಾಮಿತ್ರನಿಗೆ. ಓಹೋ, ಈ ಬ್ರಹ್ಮಜ್ಞಾನ ಅನ್ನೋದು ಎಷ್ಟು ಬಲವಂತವಾದದ್ದಿದು, ಅದರಲ್ಲಿ ಎಲ್ಲವೂ ಲಯ ಆಗೋಗ್ತಾ ಇದೆ ಅಲ್ಲ ಅಂದ್ಬಿಟ್ಟು ನಾನು ಬ್ರಹ್ಮಜ್ಞಾನಿ ಆಗಬೇಕು, ಬ್ರಹ್ಮರ್ಷಿ ಆಗಬೇಕಂದ್ಬಿಟ್ಟು ಹಠ ಮಾಡಿ ಸಾಧಿಸ್ತಾನೆ. ಮತ್ತು ಆತನಿಗೆ ಆ ಪದವಿ ಸಿಗ್ಬಿಡುತ್ತೆ. ಅಂದರೆ ಇದು ಎಷ್ಟು ಒಳ್ಳೆಯ ದೃಷ್ಟಾಂತ ಅಂದರೆ, ಜಾತಿ ಮತ ಭೇದಗಳಿಂದ ನೋಡೋರು ಯಾವ ಶೂದ್ರದಲ್ಲಿ ಹುಟ್ಟಿರಲಿ ಯಾವುದೇ ಇಟ್ಟಿರಲಿ ಅಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿ ಸಿಕ್ಕಾಕೋಬಾರ್ದು. ವಿಶ್ವಾಮಿತ್ರನು ರಾಜನಾಗಿ ಹುಟ್ಟಿರ್ತಾನೆ, ಬ್ರಾಹ್ಮಣತ್ವವನ್ನು ಸಾಧನೆ ಮಾಡಿ ಆ ಗುಣಗಳನ್ನು ಹೊಂದುತ್ತಾನೆ. ಅದೇ ಥರ ನೀನು ಡೆವಲಪ್ಮೆಂಟ್ ಹಾಕೋಬೇಕಂದ್ರೆ ನಿನಗೆ ಅವಕಾಶ ಇದ್ದೇ ಇರುತ್ತೆ. ನಮ್ಮ ಪುರಾಣಗಳೇ ಪ್ರಮಾಣ. ನಿನ್ನ ಒಂದು ಸ್ಟೇಟಸನ್ನು ನೀನು ಇಂಪ್ರೂವ್ ಮಾಡ್ಕೋಬೋದು, ಅಪ್ಡೇಟ್ ಮಾಡ್ಕೋಬೋದು. ದೈವಿ ಸಂಪತ್ತಿಗಳನ್ನು ತಪಸ್ಸು ಮಾಡಿಕೊಂಡು ನಿನ್ನ ಆಚರಣೆಯಿಂದ ನೀನು ಆ ವ್ಯಕ್ತಿ ಆಗಬಹುದು. ಆ ಒಂದು ಉದ್ದೇಶದಿಂದ ನಿಮಗೆ ಗುರು ಪರಂಪರೆಯಲ್ಲಿ ಕೇವಲ ಗುಣಗಳನ್ನು ಚೆಕ್ ಮಾಡ್ತಾರೆ. ಇವನು ಆ ಸ್ಥಿತಿ ಸತ್ವಗುಣ ಪ್ರಧಾನನಾಗುವ ಸಂಭಾವನೆ ಕಾಣಿಸ್ತಾ ಇದೆ ಅಂದರೆ ಒಂದು ಅವಕಾಶ ಕೊಟ್ಟು ಬಿಡ್ತಾರೆ. ಸರಿ, ಇವನಿಗೆ ದೀಕ್ಷೆ ಎಲ್ಲ ಕೊಟ್ಟು ಇದು ಮಾಡಬೇಕಂದ್ಬಿಟ್ಟು ಅದು ಸಾಧ್ಯ ಇರುತ್ತೆ. ಅದಕ್ಕೆ ತುಂಬ ಸ್ಟ್ರಿಕ್ಟಾಗಿ ಚಾತುರ್ವರ್ಣ ಧರ್ಮಾಶ್ರಮಗಳನ್ನು ಅವೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಇದು ಪ್ರಮಾಣ ಇದೆ ವಿಶ್ವಾಮಿತ್ರಂದೇ. ಅವನು ಕ್ಯಾಟಗರಿಯನ್ನೇ ಬದಲಾವಣೆ ಮಾಡ್ಕೊಂಡಿರ್ತಾನೆ, ಅಂಥ ತಪಸ್ವಿ. ಆವಾಗ ಅವನು ವಶಿಷ್ಠರು ಒಂದು 100 ಜನ ಪುತ್ರರು ಕೂಡ ಸತ್ತೋಗ್ಬಿಟ್ಟಿರ್ತಾರೆ ಅವರಿಬ್ಬರು ಕ್ಲಾಶ್ನಲ್ಲಿ. ಮತ್ತು ಕ್ಷತ್ರಿಯರಾಗಿದ್ದವರು ತಪಸ್ಸಿನ ಬಲದಿಂದಲೇ ಬ್ರಾಹ್ಮಣರಾದರು. ಶೌಚ ಮುಖ ಮಾರ್ಜನ ಸ್ನಾನಗಳಿಗಾಗಿಯೇ ವಿಶ್ವಾಮಿತ್ರರು ದುರ್ಗಮವಾದ ಒಂದು ನದಿಯನ್ನೇ ಸೃಷ್ಟಿ ಮಾಡಿದರು. ಒಂದು ನದಿ ಸ್ವಯಂ ಆಗಿ ಸೃಷ್ಟಿ ಮಾಡಿಕೊಂಡಿರ್ತಾರೆ. ಬಹುಜಲಯುಕ್ತವಾದ ಪುಣ್ಯತಮವಾದ ಆ ನದಿ ಲೋಕದಲ್ಲಿ ಕೌಶಿಕಿ ಎಂದೇ ಪ್ರಸಿದ್ಧ ಹೊಂದಿದೆ. ನೋಡ್ತವಲ್ಲ ನಮ್ಮ ಆಶ್ರಮ ಪಕ್ಕದಲ್ಲಿ ಲಕ್ನೋವಲ್ಲಿ, ನೀವು ಬಂದಿರಲಿಲ್ಲ, ನೀ ಇದ್ದಲ್ಲ ಲಕ್ನೋ ಆಶ್ರಮಕ್ಕೆ ಬಂದು. ಕೌಶಿಕಿ ನದಿ ಸಣ್ಣ ನದಿ ನಮ್ಮ ಆಶ್ರಮ ಪಕ್ಕದಲ್ಲಿ ಇದ್ದಿದ್ದು, ಅದು ವಿಶ್ವಾಮಿತ್ರ ಸೃಷ್ಟಿ ಮಾಡಿರೋದು. ಹಿಂದೊಮ್ಮೆ ಬಹಳ ಕಷ್ಟ ಪರಿಸ್ಥಿತಿಯ ಒದಗಿದ್ದಾಗ ವಿಶ್ವಾಮಿತ್ರರ ಹೆಂಡತಿಯನ್ನು ರಾಜರ್ಷಿಯಾದ ಧರ್ಮಾತ್ಮನಾದ ಮಾತಂಗನೆಂಬ ರಾಜನು ಆಶ್ರಯವಿತ್ತು ಸಂರಕ್ಷಿಸಿದನು. ಸ್ಟೋರಿ ಬರುತ್ತೆ. ಮತ್ತು ಮುಂದೆ ಆ ಮಾತಂಗನು ಬ್ರಾಹ್ಮಣನೊಬ್ಬನ ಶಾಪದಿಂದ ವ್ಯಾಧನಾದನು. ದುರ್ಭಿಕ್ಷಾ ಕಾಲವು ಕಳೆದ ನಂತರ ವಿಶ್ವಾಮಿತ್ರರು ಆಶ್ರಮಕ್ಕೆ ಹಿಂದಿರುಗಿ ಆಶ್ರಮದ ಸಮೀಪದಲ್ಲಿದ್ದ ನದಿಗೆ ಪಾರಾ ಎಂದು ಹೆಸರಿಟ್ಟರು. ವ್ಯಾಧನಾಗಿದ್ದ ಮತಂಗನಿಂದಲೇ ಯಾಗವನ್ನು ಮಾಡಿಸಿದರು. ಸಾಮಾನ್ಯವಾಗಿ ಪಂಚಮರು ಯಾಗಕ್ಕೆಲ್ಲ ಮಾಡೋ ಅರ್ಹತೆ ಇಲ್ಲ, ಬಟ್ ಆ ವ್ಯಾಧ ಆದವನು ವಿಶ್ವಾಮಿತ್ರ ಹೆಂಡತಿಯನ್ನು ಆಪತ್ತು ಕಾಲದಲ್ಲಿ ಕಾಪಾಡಿರ್ತಾನೆ. ಅಂಥವನು ಕೈಲಿದ್ರಲ್ಲ ಯಾಗ ಮಾಡಿಸಿರ್ತಾನೆ. ಯಾಗ ಮಾಡಿಸಿದಾಗ ದೇವತೆಗಳು ಬಂದು ಸ್ವಾಹಾಕಾರವನ್ನು ತಗೋಬೇಕಲ್ಲ. ಆ ವಿಶ್ವಾಮಿತ್ರರ ಹೆದರಿಕೆಗೆ, ವಿಶ್ವಾಮಿತ್ರರ ಭಯದಿಂದ ವ್ಯಾಧನು ಮಾಡಿದ ಯಜ್ಞದಲ್ಲಿಯೇ ಸೋಮಪಾನ ಮಾಡಲು ನೀನು ಹೋಗಲಿಲ್ಲವೇ ಇಂದ್ರದೇವ? ನೀನು ಕೂಡ ವಿಶ್ವಾಮಿತ್ರನಿಗೆ ಹೆದರ್ಕೊಂಡು ಆ ಸ್ವಾಹಾಕಾರನ ತಗೋಬೇಕಾಯಿತು. ಆ ಥರ ಅಷ್ಟು ಪವರ್ಫುಲ್ ಅಂತ. ಮತ್ತು ಸುರೇಶ್ವರ ವಿಶ್ವಾಮಿತ್ರರ ಪ್ರಭಾವದ ವಿಷಯವಾಗಿ ಮತ್ತೊಂದು ನಿದರ್ಶನವನ್ನು ಕೊಡುವೆನು ಕೇಳು. ಇವುಗಳಲ್ಲಿ ಯಾವುವು ನಿನಗೆ ತಿಳಿಯದೇ ಇರತಕ್ಕ ವಿಷಯಗಳಲ್ಲ, ನಿನಗೆಲ್ಲ ಗೊತ್ತಿವೆಲ್ಲ. ಹಿಂದೆ ಒಮ್ಮೆ ತ್ರಿಶಂಕು ರಾಜನು ಗುರು ಶಾಪಗ್ರಸ್ತನಾಗಿದ್ದನು. ತ್ರಿಶಂಕು ರಾಜ
ಅವನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕೆಂದಾಶಿಸಿ ವಿಶ್ವಾಮಿತ್ರರು ಮೊರೆ ಹೊಕ್ಕನು. ತ್ರಿಶಂಕುವು ಗುರುಶಾಪದಿಂದ ದೂಷಿತನಾಗಿರುವ ವಿಷಯವು ವಿಶ್ವಾಮಿತ್ರರಿಗೆ ತಿಳಿದಿತ್ತು. ಆದರೂ ಮಹಾತಪಸ್ವಿಗಳಾದ ವಿಶ್ವಾಮಿತ್ರರು ತ್ರಿಶಂಕುವಿಗೆ ಅಭಯ ಪ್ರದಾನ ಮಾಡಿ ಅವನಿಂದ ಯಜ್ಞ ಮಾಡಿಸಿ ಸ್ವರ್ಗಕ್ಕೆ ಕಳುಹಿಸಿದರು. ನೀನವನನ್ನು ಸ್ವರ್ಗದಿಂದ ಕೆಳಕ್ಕೆ ತಳ್ಳಿಬಿಟ್ಟೆ. ಕುಪಿತರಾದ ವಿಶ್ವಾಮಿತ್ರರು ತಮ್ಮ ತಪಪ್ರಭಾವದಿಂದ ಬೇರೆಯ ಸ್ವರ್ಗವನ್ನೇ ನಿರ್ಮಿಸಿದರು. ಶ್ರವಣ ನಕ್ಷತ್ರವನ್ನು ಮೊದಲು ಮಾಡಿ ನಕ್ಷತ್ರಗಳ ರಾಶಿಯನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು. ಅವರ ಅನೇಕ ಸಾಹಸ ಕಾರ್ಯಗಳಲ್ಲಿ ಕೆಲವನ್ನು ಮಾತ್ರ ನಾನಿಲ್ಲಿ ಉದಾಹರಿಸಿದ್ದೇನೆ. ಅಂತಹವರ ಬಳಿಗೆ ಅವರು ಮಾಡುತ್ತಿರುವ ತಪಸ್ಸಿಗೆ ವಿಘ್ನ ಉಂಟು ಮಾಡಲು ನನ್ನನ್ನು ಹೋಗುವಂತೆ ಹೇಳುತ್ತಿರುವೆ. ಅವರ ವಿಷಯವಾಗಿ ನಿನ್ನ ಮನಸ್ಸಿನಲ್ಲಿರುವ ಭಯವು ನನ್ನ ಮನಸ್ಸಿನಲ್ಲಿಯೂ ಇರುವುದು. ನೀನೇ ಹೆದರ್ತಾ ಇದೆ ಅಂದರೆ ನನಗೂ ಹೆದರಿಕೆ ಇದೆ. ವಿಶ್ವಾಮಿತ್ರ ಅಂದರೆ ಸಾಮಾನ್ಯ ಅಲ್ಲ. ಈ ರೀತಿಯಲ್ಲಿ ನನಗೆ ಆಜ್ಞಾಪಿಸು. ಅವರು ತಮ್ಮ ತಪಶಕ್ತಿಯಿಂದ ಸಾಧಿಸಲಾಗದ ಕಾರ್ಯವೇ ಇಲ್ಲ. ತಮ್ಮ ಅಪಾರವಾದ ತೇಜಸ್ಸಿನಿಂದ ಸಕಲ ಲೋಕಗಳನ್ನು ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡಿಬಿಡಬಲ್ಲರು. ಆ ಸಾಮರ್ಥ್ಯ ಇರುತ್ತೆ ವಿಶ್ವಾಮಿತ್ರನಿಗೆ. ಕಾಲಿನಿಂದ ಮೆಟ್ಟಿ ಈ ಭೂಮಿಯನ್ನೇ ಕಂಪನಗೊಳಿಸಬಲ್ಲರು. ಮಹಾಮೇರುವನ್ನು ತಮ್ಮ ತಪಶಕ್ತಿಯಿಂದ ಸಣ್ಣದೊಂದು ಗುಡ್ಡವನ್ನಾಗಿ ಮಾಡಿಬಿಡಬಲ್ಲರು. ಈ 4 ದಿಕ್ಕುಗಳನ್ನು 10 ಬಾರಿ ತಮ್ಮ ತಪಶಕ್ತಿಯಿಂದ ತಿರುಗಿಸಬಲ್ಲರು. ಅಂತಹ ತಪಶಕ್ತಿಯನ್ನು ಪಡೆದಿರುವ ಯಜ್ಞೇಶ್ವರನಂತೆ ಸರ್ವದಾ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿರುವ ಜಿತೇಂದ್ರಿಯರಾದ ವಿಶ್ವಾಮಿತ್ರರನ್ನು ನಮ್ಮಂತಹ ಸ್ತ್ರೀಯರು ಸ್ಪರ್ಶಿಸಲು ತಾನೇ ಸಮರ್ಥರಾಗುವೆ. ಕಷ್ಟ ಆಗುತ್ತೆ. ಅಂಥವ್ರ ತಪಸ್ಸು ಭಂಗ ಮಾಡೋದಂದರೆ ಸಾಮಾನ್ಯ ಅಲ್ಲ. ನಾವು ಅವ್ರ ಹತ್ರ ಹೋಗೋದಕ್ಕಾಗೋದಿಲ್ಲ ಅಂಥ ತಪಸ್ವಿಗಳ ಹತ್ರ ಅಂತ. ಆದ್ದರಿಂದ ದೇವದೇವನೇ, ವಿಶ್ವಾಮಿತ್ರರ ಮುಖವು ಯಜ್ಞೇಶ್ವರನಂತೆ ಸರ್ವದಾ ತೇಜಸ್ಸಿನಿಂದ ದಗದಗಿಸುತ್ತಿರುತ್ತದೆ. ಅವರು ಕಣ್ಣುಗಳಾದರೂ ಸೂರ್ಯಚಂದ್ರರಂತೆ ಥಳಥಳನೆ ಹೊಳೆಯುತ್ತಿರುತ್ತವೆ. ಅವರ ನಾಲಿಗೆಯು ಕಾಲನಿಗೆ ಸಮಾನವಾಗಿದೆ. ನಾಲಿಗೆ ಅದೇ ಸ್ವಾಮಿಗಳು, ಜೀವನ್ಮುಕ್ತ ಪುರುಷರು ಒಂದು ಮಾತು ಅಂದ್ಬಿಟ್ರೆ ಅಂದರೆ ಮುಗೀತು. ಶಾಪ ಆಗಲಿ ವರ ಆಗಲಿ. ಅಡಗಪ್ಪ ತಾತನಿಗೂ ಅದಕ್ಕೆ ಹೆದರ್ತಾ ಇದ್ದಿರುತ್ತೆ. ಅವ್ರ ಬಾಯಿಂದ ಶಾಪ ಕೊಟ್ಟರು ಅದು ಪೂರ್ತಿ ಆಗಿಬಿಟ್ಟಿದೆ. ವರ ತಗೊಂಡವರು ಉದ್ಧಾರ ಆಗಿಬಿಟ್ಟಿದ್ದಾರೆ. ಅಷ್ಟು ಪವರ್ಫುಲ್ಲಾಗಿ ವಾಕ್ಶಕ್ತಿ ಇರುತ್ತೆ ಅವರಿಗೆ. ಅಂಥವ್ರಿಗೆ ನೋಡಿದ್ರೇ ಹೆದರ್ತಾ ಇದ್ದರಂತೆ, ಹತ್ರನೇ ಹೋಗ್ತಿರ್ಲಿಲ್ಲಂತೆ. ಆ ಥರ ಅಂತಹವರನ್ನು ನಮ್ಮಂಥವರು ಹೇಗೆ ತಾನೇ ಸ್ಪರ್ಶಿಸಲು ಸಮರ್ಥರಾಗ್ತಾರೆ? ಯಮ, ಸೋಮ, ಮಹರ್ಷಿಗಳು, ಸಾಧ್ಯರು, ವಿಶ್ವದೇವತೆಗಳು, ವಾಲ್ಕಿಲ್ಯರು ಇಷ್ಟಕ್ಕೆ ಮುಂಚೆ ವಿಚಾರ ಮಾಡೋದು ಬೆರಳಷ್ಟು ಉದ್ದ ಇರ್ತಾ ಇರ್ತದೆ. ಬಟ್ ಮಹಾತಪಸ್ವಿಗಳು ಇಂದ್ರನಿಗೆ ಬುದ್ಧಿ ಕಳಿಸಿದರೆ ಗರುಡನ ಉತ್ಪತ್ತಿ ಆಗಬೇಕು, ಗರುಡನ ಜನ್ಮ ಆಗಬೇಕಂದ್ರೆ ವಾಲ್ಕಿಲ್ಯರೇ ತಪಸ್ಸು ಕಾರಣ. ಅಂಥ ಮಹಾ ಪವರ್ಫುಲ್ಲಾಗಿ ವಾಲ್ಕಿಲ್ಯರು ಕೂಡ ಇವರುಗಳು ಕೂಡ ವಿಶ್ವಾಮಿತ್ರ ವಿಷಯದಲ್ಲಿ ಭೀತರಾಗಿರ್ತಾರಂತೆ. ಋಷಿಗಳೇ ಅವ್ರನ್ನ ನೋಡಿ ಹೆದರ್ತಾರೆ, ಅಷ್ಟು ಭಯಂಕರವಾಗಿ ಕೋಪಿಷ್ಠಿಯಾಗಿರ್ತಾನೆ. ಹೀಗಿರುವಾಗ ನಮ್ಮಂಥವ್ರು ಹೇಗೆ ತಾನೇ ಪಡೆದಿರಲು ಸಾಧ್ಯ? ಆದರೆ ನಿನ್ನ ಸೇವಕಳಾಗಿರುವ ನಾನು ನಿನ್ನ ಆಜ್ಞೆಯನ್ನು ಪರಿಪಾಲಿಸಬೇಕು. ನೀನು ಕೊಟ್ಟಿರೋ ಆಜ್ಞೆ ನಾನು ಪಾಲನೆ ಮಾಡ್ತೀನಿ. ಬಟ್ ನನಗೆ ಒಂದು ಮಾತ್ರ ಮಾತು ಕೊಡಬೇಕು. ನೀನು ನಾನು ಏನು ಮಾಡಿದ್ರೂ ಕೂಡ ನನ್ನ ಒಂದು ಹಾನಿ ಆಗಬಾರ್ದಂತ ನನಗೊಂದು ಮಾತು ಕೊಡುವಂತ. ಆವಾಗ ಇಂದ್ರ ಹೇಳ್ತಾನೆ, ನಾನು ಮಹರ್ಷಿಗಳ ಸಮೀಪಕ್ಕೆ ಹೋಗಿ ಸ್ವೇಚ್ಛೆಯಿಂದ ನರ್ತಿಸುವ ಸಮಯ ನೋಡಿ ಈಗೇನೆ ಕೇಳ್ತಾಳೆ ಫಸ್ಟು. ಅದಕ್ಕೆ ನಾನು ಒಬ್ಬಳ ಕೈಯಲ್ಲಿ ಈ ಕೆಲಸ ಆಗೋದಿಲ್ಲ, ನನಗೆ ಎಲ್ಲರೂ ಹೆಲ್ಪ್ ಬೇಕಾಗುತ್ತೆ. ವಿಶ್ವಾಮಿತ್ರ ತಪಸ್ಸು ಭಂಗ ಮಾಡಬೇಕಂತ ಯಾರ್ಯಾರು ಏನು ಮಾಡಬೇಕಂತ ಮೇನಕೆಗೆ ಹೇಳ್ತಾ ಇದ್ದಾಳೆ. ನನ್ನ ಸಹಾಯಕ್ಕೆ ಮಾರುತನು ನನ್ನ ವಸ್ತ್ರಗಳನ್ನು ಮೇಲಕ್ಕೆ ಹಾರಿಸಲಿ. ನಾನು ಅವ್ರ ಹತ್ರ ನಿತ್ಯ ಮಾಡ್ತಿದ್ದಾಗ ನನ್ನ ವಸ್ತ್ರಗಳನ್ನು ಮಾರುತನ್ನು ತೆಗೆದುಬಿಡಬೇಕು. ನಾನು ಮತ್ತೆ ಅಲ್ಲಿ ತೆಗೆದಕ್ಕೆ ಹೋದರೆ ಅದರಿಂದ ಬೇಕಂತ ಭಂಗ ಮಾಡೋಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ವಿಶ್ವಾಮಿತ್ರ ಕೋಪ ಬರ್ಬೋದು. ವಾಯುವಿಗೆ ನಿರ್ವಸ್ತ್ರರಾಗಿ ನಗ್ನ ಆಗಿಬಿಟ್ರೆ ಆವಾಗ ದೋಷ ಇರೋದಿಲ್ಲ. ಅದಕ್ಕೆ ವಾಯು ಹಂಗೆ ನನಗೆ ಸಹಾಯ ಮಾಡಬೇಕು. ನನ್ನ ಸಹಾಯಕ್ಕೆ ನೀನು ಮನ್ಮಥನನ್ನು ಕಳಿಸಬೇಕು. ಅದೇ ಸಮಯದಲ್ಲಿ ಮನ್ಮಥ ಒಂದು ಬಾಣ ಬಿಡಬೇಕು ವಿಶ್ವಾಮಿತ್ರನಿಗೆ. ಮಾರುತನು ಸೀರೆಯನ್ನು ಹಾರಿಸಿದಾಗ ಮನ್ಮಥನು ವಿಶ್ವಾಮಿತ್ರನ ಮೇಲೆ ಪುಷ್ಪಬಾಣಗಳನ್ನು ಪ್ರಯೋಗಿಸಿದರೆ ನಮ್ಮ ಕಾರ್ಯದ ಸಿದ್ಧಿಯಾದರೂ ಆಗಬಹುದು. ನಾನೊಬ್ಬಳೇ ನನ್ನ ಸೌಂದರ್ಯದಿಂದ ಮಹರ್ಷಿಗಳನ್ನು ಪ್ರಲೋಭಿಸಲು ಸಾಧ್ಯತೆ ಇಲ್ಲ. ಇದಕ್ಕೆ ಅನುಕೂಲವಾದ ವಾತಾವರಣವನ್ನು ಅತ್ಯವಶ್ಯಕ ಮಹರ್ಷಿಗಳನ್ನು
ನಾನು ನನ್ನ ಸೌಂದರ್ಯದಿಂದಲೂ ಹಾವಭಾವಗಳಿಂದಲೂ ಪ್ರಲೋಭನ ಮಾಡುತ್ತಿರುವಾಗ ಮಾರುತನು ವನಕುಸುಮಗಳ ಮೇಲೆ ಬೀಸಿ ಸುಗಂಧವನ್ನು ಹೊತ್ತು ತಂದು ವಿಶ್ವಾಮಿತ್ರರ ತಪಸ್ಸು ಮಾಡುತ್ತಿರುವ ಪ್ರದೇಶವನ್ನೆಲ್ಲ ಸುವಾಸಿತವನ್ನಾಗಿ ಮಾಡಲಿ ಅಂತ. ವಾಯುದೇವ ಮೇನಕೆಯ ವಸ್ತ್ರನ ತೆಗೆದು ಬಿಡಬೇಕು. ಸುತ್ತಮುತ್ತ ವನದಲ್ಲಿರೋ ಹೂವಿನಲ್ಲಿ ಸ್ಮೆಲ್ ಏನಿರುತ್ತೆ, ಒಳ್ಳೆಯ ಸ್ಮೆಲ್ಲು, ಆ ಸುಗಂಧನ ತಗೊಂಬಂದು ವಿಶ್ವಾಮಿತ್ರ ಆ ಏರಿಯಾದಲ್ಲೆಲ್ಲ ಹಬ್ಬ ಥರ ಮಾಡಬೇಕು. ಎಲ್ಲ ಕಂಡೀಸು ಎಲ್ಲರೂ ಸಹಾಯ ಇದ್ದಾಗ ಅವ್ರ ತಪಸ್ಸು ಭಂಗ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಥರ ಕೇಳ್ತಾರೆ. ಸರಿ ಅಂದ್ಬಿಟ್ಟಿದ್ದೂ ಒಪ್ಕೊತಾರೆ. ಮತ್ತು ಕಣ್ವರು ಇನ್ನು ಸ್ಟೋರಿ ಹೇಳ್ತಾರೆ ಇನ್ನೊಬ್ಬ ಋಷಿಗೆ. ಮೇನಕೆಯು ಹೇಳಿದ ಮಾತಿಗೆ ಇಂದ್ರನು ತಥಾಸ್ತು ಎಂದು ಹೇಳಿ ಮೇನಕೆಯು ಅಪೇಕ್ಷಿಸಿದ್ದು ಎಲ್ಲವನ್ನೂ ಸಿದ್ಧಗೊಳಿಸಿಕೊಟ್ಟು ಹೊರಟು ಹೋದನು. ಮೇನಕೆಯು ವಿಶ್ವಾಮಿತ್ರ ಮಹರ್ಷಿಯ ತಪೋವನದತ್ತ ಧಾವಿಸಿದಳು. ತಪೋವನದಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ. ಇದು ಆ ನದಿ ಪಕ್ಕದಲ್ಲಿ ಹಿಮಾಲಯದಿಂದ ಸ್ಟಾರ್ಟಾಗಿ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಆ ನದಿ ತೀರದಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ ಅಲ್ಲಿನ ತಪೋವನದಲ್ಲಿ. ಆವಾಗ ಮೇನಕೆ ಹೇಳಿದಂತೆ ಇಂದ್ರನು ಅವಳೊಡನೆ ವಿಶ್ವಾಮಿತ್ರನ ತಪೋಭೂಮಿಗೆ ಹೋಗಲು ವಾಯುದೇವನಿಗೆ ಹೇಳಿದನು. ಮೇನಕೆಯು ವಾಯುದೇವನೊಡನೆ ವಿಶ್ವಾಮಿತ್ರನ ತಪೋಭೂಮಿಗೆ ಬಂದಳು. ಭಯಗ್ರಸ್ತಲಾದ ಮೇನಕೆಯು ಆಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದ ಪಾಪರಹಿತನಾದ ವಿಶ್ವಾಮಿತ್ರನನ್ನು ನೋಡಿದಳು. ಮೊದಲು ಮಹರ್ಷಿಗೆ ನಮಸ್ಕರಿಸಿ ಅನಂತರದಲ್ಲಿ ಮಹರ್ಷಿಯ ಸಮ್ಮುಖದಲ್ಲಿ ನಾಟ್ಯವಾಡಲು ಉಪಕ್ರಮಿಸಿದಳು. ಆಶ್ರಮಕ್ಕೆ ಬಂದು ವಿಧಿವತ್ತು ನಮಸ್ಕಾರ ಮಾಡಿ ನಾಟ್ಯ ಮಾಡಿದಳು. ನಯನ ಮನೋಹರವಾದ ಭಂಗಿಯಲ್ಲಿ ಮೇನಕೆಯು ನರ್ತಿಸುತ್ತಿದ್ದಾಗ ಬೆಳದಿಂಗಳನಂತೆ ಶುಭ್ರವಾಗಿದ್ದ ಅವಳ ಸೀರೆಯನ್ನು ವಾಯುದೇವನು ಹಾರಿಸಿಬಿಟ್ಟನು. ವಾಯುವಿನ ಪ್ರಭಾವದಿಂದ ಆ ವಸ್ತ್ರವು ಸ್ವಲ್ಪ ದೂರದಲ್ಲಿ ಹೋಗಿ ಬಿದ್ದಿತು. ಮೇನಕೆಯ ಸ್ತ್ರೀ ಸಹಜವಾದ ನಾಚಿಕೆಯನ್ನು ವ್ಯಕ್ತಪಡಿಸುತ್ತಾ ಮಾರುತನು ಮಾಡಿದ ಕಾರ್ಯಕ್ಕಾಗಿ ಹುಸಿನಗೆಯನ್ನು ಬೀರುತ್ತಾ ವಸ್ತ್ರವನ್ನು ತೆಗೆದುಕೊಳ್ಳಲು ಅದು ಬಿದ್ದಿದ್ದ ಕಡೆಗೆ ಶೀಘ್ರವಾಗಿ ಧಾವಿಸಿದಳು. ಇತ್ತಲಾಗಿ ಮನ್ಮಥನು ಸಮಯವರಿತು ಮಹರ್ಷಿಯ ಮೇಲೆ ಪುಷ್ಪಬಾಣಗಳನ್ನು ಪ್ರಯೋಗ ಮಾಡಿದನು. ವಿಶ್ವಾಮಿತ್ರನೇನೋ ಅಗ್ನಿಗೆ ಸಮಾನವಾದ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದದ್ದು ನಿಜ. ಆದರೆ ಬಹು ಸಂದಿಗ್ಧ ಸ್ಥಿತಿಯಲ್ಲಿದ್ದ, ವಸ್ತ್ರಕ್ಕಾಗಿ ಜಿಂಕೆಯಂತೆ ಅತ್ತಿತ್ತ ಓಡಾಡುತ್ತಿದ್ದ, ಭ್ರಾಂತಲಾಗಿದ್ದ, ಅತ್ಯದ್ಭುತವಾದ ರೂಪಲಾವಣ್ಯಗಳಿಂದ ಯೌವನದಿಂದಲೂ ಕೂಡಿದ್ದ, ನಗ್ನಳಾಗಿದ್ದ ಮೇನಕೆಯನ್ನು ನೋಡಿ ಸುಗಂಧಿತವಾದ ವಾತಾವರಣದ ಸಂಸರ್ಗದಿಂದಲೂ ಕಾಮದೇವನ ಬಾಣ ಪ್ರಯೋಗದಿಂದಲೂ ವಿಶ್ವಾಮಿತ್ರ ಮಹರ್ಷಿಯು ಕಾಮಪರವಶನಾದನು. ವಿಶ್ವಾಮಿತ್ರನು ಒಂದೊಂದು ವಿಕಾರಕ್ಕೆ ಒಂದೊಂದು ತಪ್ಪು ಮಾಡಿ ವಧೆಗಳು ತಿಂದು ಕಳ್ತಿರ್ತಾನೆ. ಕ್ರೋಧನ ಗೆಲ್ಲೋದಕ್ಕೆ ವಶಿಷ್ಠರ ಜೊತೆ ಯುದ್ಧ ಮಾಡಿ ಅಲ್ಲಿ ಕ್ರೋಧನ ಗೆಲ್ತಾನೆ. ಮತ್ತು ಕಾಮನ ಗೆಲ್ಲೋದಕ್ಕೆ ಮೇನಕೆ ವಿಷಯದಲ್ಲಿ ವಧೆ ತಿಂದು ಅಲ್ಲಿ ವಧೆ ತಿಂತಾನೆ. ಪ್ರತಿಯೊಂದು ಅರಷಡ್ ವರ್ಗದಲ್ಲೂ ಒಂದೊಂದಕ್ಕೆ ಒಂದೊಂದು ವಿಷಯದಲ್ಲಿ ಸೋಲನ್ನು ಒಪ್ಪಿ ವಧೆ ತಿಂದು ಮತ್ತೆ ನಿಜವಾದ ಬ್ರಹ್ಮರ್ಷಿ ಆಗಿರ್ತಾನೆ. ಅಂದರೆ ವಿಶ್ವಾಮಿತ್ರನಂಥವನಿಗೆ ಇಂದ್ರಿಯಗಳು ಇಷ್ಟೊಂದು ಬೀಳಿಸುವಂಥ ಸಾಮರ್ಥ್ಯ ಇತ್ತಂದರೆ ನಾವು ಎಷ್ಟು ಎಚ್ಚರವಾಗಿರಬೇಕು. ಇದನ್ನು ನಾವು ಆದರ್ಶವಾಗಿ ತಗೋಬೇಕು. ಅದಕ್ಕೆ ಇಂದ್ರಿಯಗಳನ್ನು ಆ ವಿಷಯಗಳಿಗೆ ಭೋಗ ಕೊಡಲೇಬಾರದು. ಒಂದು ಸತಿ ಆ ಅಭ್ಯಾಸ ಮಾಡಿಕೊಟ್ಟು ಅಂದರೆ ಎಲ್ಲಿ ಬೇಕಾ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತವೆ. ಸ್ವತಂತ್ರತೆ ಹೆಚ್ಚಿದ್ದಾಗ, ಇಂದ್ರಿಯ ನಿಗ್ರಹ ಕಡಿಮೆ ಇದ್ದಾಗ ಇಂಥ ಕೆಲಸಗಳೇ ಆಗ್ತಾಯಿರ್ತವೆ. ಅದೇ ವಿಶ್ವಾಮಿತ್ರ ಅವರು ಗುರುಗಳ ಆಶ್ರಮದಿದ್ದರೆ ಗುರುಗಳಿಗೆ ಹೆದರ್ಕೊಂಡು, ಅಕ್ಕಪಕ್ಕದವ್ರು ಹೆದರ್ಕೊಂಡು ಕಂಟ್ರೋಲಲ್ಲಿ ಇರ್ತಾಯಿದ್ರು. ಸ್ವತಂತ್ರವಾಗಿದ್ದಾಗ ಇನ್ನು ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಮೇನಕೆ ಒಡೆದು ವಿಶ್ವಾಮಿತ್ರನ ಬಳಿಗೆ ಹೋದಳು. ಅನೇಕ ದಿನಗಳವರೆಗೂ ವಿಶ್ವಾಮಿತ್ರ ಮೇನಕೆಯರು ಸುಖದಿಂದ ಕಾಲ ಕಳೆದರು. ಮಹರ್ಷಿಗೆ ಮೇನಕೆಯಲ್ಲಿ ಒಬ್ಬ ಮಗಳು ಹುಟ್ಟಿದಳು. ಆ ಮಗಳೇ ಶಕುಂತಳ. ಹಿಮಪರ್ವತದ ತಪ್ಪಲಿನಲ್ಲಿ ಮಾಲಿನಿ ನದಿ ತೀರದಲ್ಲಿ ತಪೋವನ ಇರುತ್ತೆ. ಅದು ಬಿಜೋನರಲ್ಲಿ, ಉತ್ತರ ಪ್ರದೇಶ ಬಿಜೋರ್ನಲ್ಲಿ ಗಂಗಾ ನದಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ, ಹಿಮಾಲಯದಿಂದ ಬಂದು ಉತ್ತರಾಖಂಡಿಂದ. ಮೇನಕೆಯು ಹೆಣ್ಣು ಮಗುವಿಗೆ ಜನ್ಮವಿತ್ತು. ಕೃತಕೃತ್ಯಲಾಗಿ ಇಂದ್ರನ ಸಮೀಪಕ್ಕೆ ಹೊರಟು ಹೋದಳು. ವಿಶ್ವಾಮಿತ್ರನು ತಾನು ಮಾಡಿದ ಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟು, ಮಾಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ ತಪ್ಪು, ಪಶ್ಚಾತ್ತಾಪಪಟ್ಟು ಪುನಃ ತಪಸ್ಸಿಗೆ ಹೊರಟು ಹೋದನು. ಸಿಂಹ ವ್ಯಾಘ್ರಗಳಿಂದ ಆವೃತವಾಗಿದ್ದ ನಿರ್ಜನವಾಗಿದ್ದ ಸ್ಥಳದಲ್ಲಿ ಶಿಶು ಮಲಗಿರುವುದನ್ನು ಕಂಡು ಮಾಂಸಾಹಾರಿಗಳಾದ ಮೃಗಗಳು ಆ ಶಿಶುವನ್ನು ಹಿಂಸೆ ಮಾಡದಿರಲೆಂಬ ಆಶಯದಿಂದ ಪಕ್ಷಿಗಳು ರೆಕ್ಕೆಗಳಿಂದ ಮಗುವಿನ ಸುತ್ತಲೂ
ಆವರಣವನ್ನು ಮಾಡಿ ಜೋಪಾನವಾಗಿ ಸಂರಕ್ಷಿಸುತ್ತಿದ್ದವು. ಮಗುವನ್ನು ಬಿಟ್ಬಿಟ್ಟು ಮೇನಿಕೆ ಸ್ವರ್ಗ ಕೊಟ್ಟೋಗ್ಬಿಟ್ಟಿರ್ತಾಳೆ ಅಷ್ಟೇ. ಮತ್ತು ನಾವೇನೋ ಸಂಬಂಧಗಳು ಆ ಹೂ ಅಂತ ಇಲ್ಲಿ ಒದ್ದಾಡ್ತಾ ಇರ್ತೀವಿ. ಏನೂ ಇಲ್ಲ, ಅಷ್ಟು ಋಣಕ್ಕೆ ಅನುಬಂಧವಾಗಿ ಬಂದ ಅಷ್ಟೇ. ಮತ್ತು ತಾಯಿಗೆ ಮಕ್ಕಳ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಅಂತಾರೆ. ಅಂಥ ಸಣ್ಣ ಮಗುವನ್ನು ಭೂಲೋಕದಲ್ಲಿ ಬಿಟ್ಟುಬಿಟ್ಟು ಸ್ವರ್ಗಕ್ಕೆ, ಯಾಕಂದರೆ ಆಕೆ ಕೆಲಸ ಆಗೋಯ್ತು. ವಿಶ್ವಾಮಿತ್ರ ತಪಸ್ಸು ಭಂಗ ಮಾಡಬೇಕಂತ ಬಂದಿದ್ದು, ಆ ಕೆಲಸ ಆಗೋಯ್ತು. ಆ ಕೆಲಸದ ನೆಪದಲ್ಲಿ ಒಂದು ಹೆಣ್ಣು ಮಗು ಬಿಟ್ಟುಬಿಟ್ರೆ ಮಗುವನ್ನು ಬಿಟ್ಟುಬಿಟ್ಟು ಕ್ಯಾರೆ ಅಂದಿರ ಹೊಟ್ಟೋಗ್ಬಿಟ್ಟಿದ್ದಾಳೆ. ಅದನ್ನು ಅನಾಥ ಶವವಾಗಿ ಕೆಳಗಡೆ ಬಿದ್ದಿತ್ತು. ಇನ್ನು ಅವ್ರ ಋಷಿಗಳು ಇದೊಂದು ದೊಡ್ಡ ಟ್ರಿಕ್, ಮಾಯೆ, ನಾನು ಸೋತೋಗಿದೆ ಅಂದ್ಬಿಟ್ಟು ಅವ್ರ ತಪಸ್ಸಿಗೆ ಅವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ. ಆ ಮಗುವನ್ನು ಈಗ ಪಕ್ಷಿಗಳೆಲ್ಲ ಕಾಪಾಡ್ತಾ ಇದ್ದಂತೆ. ಆ ಪಕ್ಷಿಗಳು ಶಕುಂತ ಎಂಬ ಪಕ್ಷಿಗಳು ಕಾಪಾಡಿದ್ದಕ್ಕೆ ಆಕೆಗೆ ಹೆಸರು ಶಕುಂತಲಾ ಅಂತ ಬರುತ್ತೆ. ಮತ್ತು ಆವಾಗ ಈ ಕಣ್ವ ಋಷಿಗಳು ಸ್ನಾನ ಮಾಡಲು ಹೋದಾಗ ನಿರ್ಜನವಾದ ಮತ್ತು ರಮ್ಯವಾದ ಅರಣ್ಯದಲ್ಲಿ ಪಕ್ಷಿಗಳಿಂದ ಸಂರಕ್ಷಿತವಾಗಿದ್ದ ಹೆಣ್ಣು ಮಗಳನ್ನು ಕಂಡೆನು. ಆ ಸ್ತ್ರೀ ಶಿಶುವನ್ನು ಕರೆತಂದು ನನ್ನ ಮಗಳೆಂದೇ ಭಾವಿಸಿ ಸಂರಕ್ಷಿಸಿದ್ದೇನೆ. ತಂದೆ 3 ಪ್ರಕಾರದವರು ತಂದೆ ಆಗ್ತಾರಂತೆ. ಶರೀರಕೃತ ಪ್ರಾಣದಾತ ಯಸ್ಯ ಚಾನ್ನಾನಿ ಭುಂಜತೆ ಕ್ರಮೇಣೈತೆ ತ್ರಯೋ ಯುಕ್ತಾಃ ಪಿತರೋಃ ಧರ್ಮಶಾಸನೆ ಅಂತ. ಧರ್ಮಶಾಸನದಲ್ಲಿ 3 ಜನನ ತಂದೆ ಅಂತ ಕರೀತಾರಂತೆ. ಯಾರ್ಯಾರನ್ನ? ಗರ್ಭದಾನ ಮೂಲಕವಾಗಿ ಶರೀರಕ್ಕೆ ಕಾರಣನಾದವನು, ಅವನು ಗಂಡ, ಅವನನ್ನು ತಂದೆ ಅಂತ ಕರೀತಾರೆ. ಪ್ರಾಣಾಪಾಯ ಸಮಯದಲ್ಲಿ ಸಂರಕ್ಷಿಸುವನು, ಪ್ರಾಣಾಪಾಯದಿದ್ದಾಗ ಯಾರು ಕಾಪಾಡ್ತಾನೋ ಅವನು ಕೂಡ ತಂದೆ ಅಂತ ಕರೀತಾರಂತೆ. ಮತ್ತು ಅನ್ನ ಕೊಟ್ಟು ಪೋಷಣೆ ಮಾಡುವನು, ಅದಕ್ಕೆ ಪೋಷಣೆ ಯಾರು ಮಾಡ್ತಾರೋ ಅವನು ಕೂಡ ತಂದೆ ಅಂತ ಶಾಸ್ತ್ರಕ್ಕೆ ಈ 3 ಜನರನ್ನು ತಂದೆ ಅಂತ ಕರೀತಾರೆ. ಈ 3 ಪಿತೃಗಳಾಗುವರೆಂದು ಧರ್ಮಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ವಿಶ್ವಾಮಿತ್ರ, ಪಕ್ಷಿಗಳು ಮತ್ತು ಕಣ್ವ ಮಹರ್ಷಿ ಈ 3 ಶಕುಂತಲೆ ಪಿತೃಸ್ಥಾನದಲ್ಲಿದ್ದೇವೆ. 3 ಜನನು ಪಿತೃ. ಅದಕ್ಕೆ ಒಂದು ವಿಶ್ವಾಮಿತ್ರ ಆ ಪಕ್ಷಿಗಳು ಕಾಪಾಡಿದ್ದಕ್ಕೆ ಪಕ್ಷಿಗಳು ಕೂಡ ತಂದೆಯ ಸ್ಥಾನದಲ್ಲಿ, ಮತ್ತು ಕಣ್ವ ಮಹರ್ಷಿ ಸಾಕಿದ್ದಕ್ಕೆ, ಅನ್ನ ಕೊಟ್ಟು ಸಾಕಿದ್ದಕ್ಕೆ ಇವರು 3 ಜನ ತಂದೆಯರು ಶಕುಂತಲೆ. ಶಕುಂತಗಳು ಪಕ್ಷಿಗಳು ಮಾಡಿದ ಉಪಕಾರವನ್ನು ಸ್ಮರಿಸುವ ಸಲುವಾಗಿ ನನ್ನ ಮಗಳಿಗೆ ಶಕುಂತಲೆ ಎಂದೇ ನಾಮಕರಣ ಮಾಡಿದೆನು. ಆ ಪಕ್ಷಿಗಳು ಕಾಪಾಡಿತ್ತಲ್ಲ, ಅದಕ್ಕೆ ಆ ಪಕ್ಷಿ ಹೆಸರೇ ಈಕೆ ಆ ಮಗುಗೆ ಇಟ್ಟುಬಿಟ್ಟಿರ್ತಾನೆ. ಮತ್ತು ನಿರ್ಜನವಾದ ವನ ಪ್ರದೇಶದಲ್ಲಿ ಶಕುಂತಗಳು ಆ ಹೆಣ್ಣು ಮಗುವಿಗೆ ಯಾವ ವಿಧವಾದ ಅಪಾಯವೂ ಉಂಟಾಗದ ರೀತಿಯಲ್ಲಿ ಆವರಣ ಮಾಡಿ ಸಂರಕ್ಷಿಸಿದ್ದವು. ಆದ್ದರಿಂದ ನಾನು ಶಿಶುವಿಗೆ ಶಕುಂತಲ ಎಂದು ನಾಮಕರಣ ಮಾಡಿದೆನು. ಬ್ರಾಹ್ಮಣೋತ್ತಮನೇ, ಈ ರೀತಿಯಲ್ಲಿ ಶಕುಂತಲೆಯು ನನ್ನ ಮಗಳಾದಳು. ನಿಷ್ಕಳಂಕಳಾದ ಶಕುಂತಲೆಯು ನನ್ನನ್ನು ನಿಜವಾದ ತಂದೆಯೆಂದೇ ಭಾವಿಸಿದ್ದಾಳೆ. ಮಕ್ಕಳಿಗೇನು ಗೊತ್ತಾಗುತ್ತೆ, ಯಾರು ಸಾಕ್ತಾ ಇರ್ತಾರೋ ನಾನೇ ನಿಮ್ಮ ತಂದೆ ಅಂದರೆ ನಂಬಬೇಕು, ನಾನೇ ನಿಮ್ಮ ತಾಯಿ ಅಂದರೆ ಒಪ್ಪಬೇಕು. ಈಗಂದರೆ DNA ಟೆಸ್ಟ್ಗಳು ಮಾಡ್ಕೊತಾರನ್ಕೋ, ಆವಾಗೇನಿಲ್ವಲ್ಲ, ಯಾರು ನೀನು ನನ್ನ ಮಗ ಅಂದರೆ ಅಷ್ಟೇ ನಂಬಿಕೆ ಅಷ್ಟೇ. ಮತ್ತು ತಾಯಿ ಇವ್ರು ನಿನ್ನ ತಂದೆ ಅಂತ ಯಾರು ತೋರಿಸ್ತಾರೋ ಅವರೇ ತಂದೆ ಅಷ್ಟೇ ಎಂದು ಹೇಳಿ ನಮ್ಮ ತಂದೆಯವರು ಮಹರ್ಷಿಗಳನ್ನು ಕಳುಹಿಸಿಕೊಟ್ಟರು. ಮಹಾರಾಜ, ನನ್ನ ಜನ್ಮ ವೃತ್ತಾಂತವನ್ನು ಕೇಳಿದ ಮಹರ್ಷಿಗೆ ನನ್ನ ತಂದೆಯವರು ಹೇಳಿದ ನನ್ನ ಜನ್ಮಕಥೆ ಇದು. ಅವರು ಯಾವ ರೀತಿಯಲ್ಲಿ ಮಹರ್ಷಿಗೆ ನನ್ನ ಜನ್ಮಕಥೆಯನ್ನು ಹೇಳಿದರೋ ಅದೇ ರೀತಿಯಲ್ಲಿ ನಾನು ನನ್ನ ಜನ್ಮಕಥೆಯನ್ನು ನಿನ್ನ ಮುಂದಿಟ್ಟಿದ್ದೇನೆ. ಈ ಕಾರಣದಿಂದ ನಾನು ಕಣ್ವರ ಮಗಳಾಗಿರುವೆನು. ನನಗೆ ನಿನ್ನ ನಿಜವಾದ ತಂದೆ ಯಾರೆಂಬುದು ಬಹುಕಾಲ ತಿಳಿದಿರಲಿಲ್ಲ ಅಂತ ಶಕುಂತಲ ಈಗ ರಾಜನಿಗೆ ಫುಲ್ಲು ಡೀಟೇಲ್ಸ್ ಹೇಳಿಬಿಟ್ಟು ರಾಜನಿಗೂ ಡೌಟ್ ಕ್ಲಾರಿಟಿ ಆಯಿತು. ಕಣ್ವ ಮಹರ್ಷಿಗೆ ಎಲ್ಲಾದರೂ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರಾ ಅಂತ ಡೌಟ್ ಪಡ್ತಾ ಇದ್ದ. ಇಲ್ಲ, ಅವರು ಊರ್ಧ್ವರೇತಸ್ಸಾಗೇ ಇದ್ದಾರೆ, ತಪಸ್ವಿಗಳಾಗಿದ್ದಾರೆ. ಅವರಿಗೆ ಸಿಕ್ಕಿರೋ ಮಗು, ಕಾಡಲ್ಲೇ ಸಿಕ್ಕಿರೋ ಮಗು, ವಿಶ್ವಾಮಿತ್ರರು ಮತ್ತು ಮೇನಿಕೆ ಹುಟ್ಟಿರುವಂಥ ಮಗು ಅಂತ ಗೊತ್ತಾಯಿತು. ಆವಾಗ ಶಕುಂತಲೆಯ ಜನ್ಮ ವೃತ್ತಾಂತವನ್ನು ಕೇಳಿದ ನಂತರ ದುಷ್ಯಂತನಿಗೆ ತಾನು ಶಕುಂತಲೆಯನ್ನು ಪತ್ನಿಯನ್ನಾಗಿ ಪರಿಗ್ರಹಿಸುವುದು ಅಧರ್ಮವೆನಿಸಲಿಲ್ಲ. ಯಾಕಂದರೆ ಯೋಗ್ಯವಾದ ತಂದೆ ತಾಯಿಯಿಂದಲೇ ಹುಟ್ಟಿರ್ತಾಳೆ. ವಿಶ್ವಾಮಿತ್ರ ರಾಜನ ಮಗಳು ನಿಶ್ಚಯವಾಗಿಯೂ ಕ್ಷತ್ರಿಯ ಕನ್ಯೆಯೇ ಅಲ್ಲವೇ? ವಿಶ್ವಾಮಿತ್ರ ಮುಂಚೆ ಕ್ಷತ್ರಿಯನಾಗಿದ್ದ. ದುಷ್ಯಂತನು ಶಕುಂತಲೆಗೆ ಹೇಳ್ತಾನೆ, ಕಲ್ಯಾಣಿ, ನೀನು ಹೇಳಿದ ಆತ್ಮಕಥೆಯಿಂದ ನೀನು ರಾಜಪುತ್ರಿ ಎಂಬುದೇ ಸುವ್ಯಕ್ತವಾಯಿತು. ನೀನು ನನ್ನ ಭಾರ್ಯೆಯಾಗಲು ಅರ್ಹಳಾಗಿರುವೆ. ನಿನ್ನನ್ನು ನಾನು ನನ್ನ ಧರ್ಮಪತ್ನಿಯನ್ನಾಗಿ ಪರಿಗ್ರಹಿಸಲು ಅಪೇಕ್ಷಿಸುತ್ತೇನೆ. ಇದಕ್ಕಾಗಿ ನಾನು ಏನು ಮಾಡಬೇಕೆಂಬುದನ್ನು ಹೇಳು ಅಂತ. ಆವಾಗ ನಯನ ಮನೋಹರವಾದ ಸುವರ್ಣ ಮಾಲೆಗಳು
ಅಮೂಲ್ಯ ವಸ್ತ್ರಗಳು, ಸ್ವರ್ಣಮಯವಾದ ಕರ್ಣಕುಂಡಲಗಳು, ನಾನಾ ದೇಶಗಳಲ್ಲಿ ಸಿಕ್ಕುವ ಶುಭ್ರವಾದ ಮಣಿರತ್ನಗಳು, ಸುವರ್ಣ ನಾಣ್ಯಗಳು, ಮೃಗಚರ್ಮಗಳು, ಇವುಗಳೆಲ್ಲವನ್ನೂ ಈಗಲೇ ನಿನಗಾಗಿ ತರುತ್ತೇನೆ. ನನ್ನ ರಾಜ್ಯದ ಸರ್ವ ಸಂಪತ್ತು ನಿನ್ನದೇ ಆಗಲಿ. ದೇವಿ, ನೀನು ನನ್ನ ಭಾರ್ಯೆಯಾಗು. ವಿವಾಹ ಮಾಡಿಕೊಳ್ಳುವುದು ಹೇಗೆ, ಎಲ್ಲಿ, ಯಾರು ಮಾಡಿಕೊಡುತ್ತಾರೆ ಎಂಬುದ್ಯಾವುದನ್ನು ನೀನು ಯೋಚಿಸಬೇಕಾಗಿಲ್ಲ. ಸುಂದರಿ, ಗಾಂಧರ್ವ ವಿವಾಹದ ಮೂಲಕವಾಗಿ ನನ್ನನ್ನು ನೀನು ಪರಿಸುವವಳಾಗು. ಗಾಂಧರ್ವ ವಿವಾಹ ಅಂದರೆ ಇದನ್ನು ಲವ್ ಮ್ಯಾರೇಜಸ್ ಈಗೇನಂತಾರೆ ಅದನ್ನು ಗಾಂಧರ್ವ ವಿವಾಹ ಅಂತಾರೆ. ವಿವಾಹನಾಂ ಹಿ ರವೋದ್ಭೋರು ಗಾಂಧರ್ವ ಶ್ರೇಷ್ಠ ಉಚ್ಯತೆ. ಶಾಸ್ತ್ರದಲ್ಲಿ ಲವ್ ಮ್ಯಾರೇಜೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಪ್ರೀತಿ ಮಾಡಿ ಮದುವೆ ಆಗ್ಬಿಡೋದು ಅದೇ ಶ್ರೇಷ್ಠ ಅಂತ ಶಾಸ್ತ್ರ ಹೇಳುತ್ತೆ. ಈಗೇನು ಅದರಿಂದನೇ ಎಲ್ಲ ಜಗಳಗಳಾಗ್ತವೆ. ವಿವಾಹಗಳಲ್ಲಿ ಗಾಂಧರ್ವ ವಿವಾಹವೇ ಶ್ರೇಷ್ಠವಾದದ್ದೆಂದು ಹೇಳಲ್ಪಟ್ಟಿರುವುದು. ಶಕುಂತಲೆಯು ಹೇಳುತ್ತಾಳೆ, ಮಹಾರಾಜ, ನೀನು ನನ್ನನ್ನು ಭಾರ್ಯೆಯನ್ನಾಗಿ ವರಿಸಲಿಚ್ಛಿಸುವುದಾದರೆ ನಮ್ಮ ತಂದೆಯವರು ಅದಕ್ಕೆ ಸಮ್ಮತಿಸಿರುವರು. ಫಲಾದಿಗಳನ್ನು ತರುವ ಸಲುವಾಗಿ ಅವರು ಆಶ್ರಮದಿಂದ ಹೊರಗೆ ಹೋಗಿರುವರು. ಮುಹೂರ್ತ ಕಾಲ ಪ್ರತೀಕ್ಷೆ ಮಾಡು ರಾಜೇಂದ್ರ. ಅವರು ಬಂದನೊಡನೆಯೇ ನಿನಗೆ ನನ್ನನ್ನು ಕೊಟ್ಟು ವಿಧಿಯುಕ್ತವಾಗಿ ವಿವಾಹ ಮಾಡುವರು. ದುಷ್ಯಂತನು ಹೇಳ್ತಾನೆ, ವರಾರೋಹಿ, ನಿನ್ನ ಶೀಲ ಸ್ವಭಾವಗಳು ಪ್ರಶಂಸನೀಯವಾಗಿವೆ. ನಿನ್ನ ವಿವಾಹದ ವಿಷಯವನ್ನು ನೀನೇ ನಿರ್ಧರಿಸಬೇಕೆಂಬುದು ನನ್ನ ಅಭಿಪ್ರಾಯವಾಗಿದೆ. ನಾನು ನಿನ್ನ ಸಲುವಾಗಿಯೇ ಇಲ್ಲಿಗೆ ಬಂದಿರುವೆನು ಮತ್ತು ನಿನ್ನಲ್ಲಿಯೇ ನನ್ನ ಮನಸ್ಸು ಐಕ್ಯವಾಗಿ ಹೋಗಿದೆ ಅಂತ ಹೇಳ್ತಾನೆ. ಮತ್ತು ಬೇರೊಬ್ಬರನ್ನು ಅವಲಂಬಿಸದೆ ತನ್ನ ಅದೃಷ್ಟವನ್ನು ತಾನೇ ರೂಪಿಸಿಕೊಳ್ಳಬೇಕು. ನಮಗೆ ಬಂಧುಗಳು ನಾವೇ, ನಮ್ಮ ಆತ್ಮವೇ ನಮಗೆ ಗತಿ, ನಮ್ಮ ಆತ್ಮವೇ ನಮಗೆ ಮಿತ್ರ, ತಂದೆಯೂ ಸಹ ನಮ್ಮ ಆತ್ಮನೇ ಆಗಿದ್ದಾನೆ. ಆದ್ದರಿಂದ ಶಕುಂತಲೆ, ಬೇರೆಯವರಿಂದ ದಾನ ಮಾಡಿಸಿಕೊಳ್ಳದೆ ನಿನ್ನನ್ನು ನೀನೇ ಸ್ವತಃ ಧರ್ಮದ ಮೂಲಕವಾಗಿ ಅರ್ಪಿಸಿಕೊಳ್ಳುವುದೇ ಸಾಧುವಾಗಿದೆ. ಶಕುಂತಲೆ, ಧರ್ಮಶಾಸ್ತ್ರದ ದೃಷ್ಟಿಯಿಂದ 8 ಪ್ರಕಾರವಾಗಿ ವಿವಾಹವಾಗುವ ಸಾಧ್ಯತೆ ಇದೆ. ವಸ್ತ್ರಾಭರಣಗಳಿಂದ ಅಲಂಕೃತೆಯಾದ ಕನ್ಯೆಯನ್ನು, ಸ್ವಜಾತಿಯಲ್ಲಿ ಯೋಗ್ಯನಾದ ವರನನ್ನು ಹುಡುಕಿ ಪಾಣಿಗ್ರಹಣ ಮಾಡಿಕೊಡುವುದಕ್ಕೆ ಬ್ರಾಹ್ಮ ವಿವಾಹವೆಂದು ಹೆಸರು. ಅದನ್ನು ಬ್ರಾಹ್ಮ ವಿವಾಹ ಅಂತಾರೆ. ಇದೇ ಜಾಸ್ತಿ ನಡೆಯುತ್ತೆ ಭಾರತ ದೇಶದಲ್ಲಿ. ಎಲ್ಲ ತಂದೆ ತಾಯಿ ಹೋಗಿ ಎಲ್ಲ ಸಂಬಂಧಗಳು ನೋಡ್ಕೊಂಡು ಬಂದು ಸೆಟ್ ಮಾಡಿಕೊಂಡು ಅರೇಂಜ್ ಮ್ಯಾರೇಜ್ ಅಂತ ಏನಂತಾರೆ ಅದು ಬ್ರಾಹ್ಮ ವಿವಾಹ ಅಂತಾರೆ. ದೇವತೆಗಳ ಸಂಬಂಧವಾದ ಯಜ್ಞ ಮಾಡಿ ಯಜ್ಞದ ಕೊನೆಯಲ್ಲಿ ಋತ್ವಿಜರಿಗೆ ಕನ್ಯೆಯನ್ನು ದಾನವಾಗಿ ಕೊಡುವುದಕ್ಕೆ ದೈವ ವಿವಾಹ ಅಂತಾರೆ. ಒಳ್ಳೆ ಯಜ್ಞ ಮಾಡಿಸ್ಬಿಟ್ಟು ಯಜ್ಞ ಮಾಡಿರೋಂಥ ಋತ್ವಿಜರಿಗೆ ಅವ್ರ ಕನ್ಯೆಯನ್ನು, ಯಜ್ಞನ ಮಾಡಿಸಿರುವಂಥ ಮಕ್ಕಳನ್ನು ಆ ಋತ್ವಿಜರಿಗೆ ಕೊಟ್ಟು ಮದುವೆ ಮಾಡೋದು, ಅದನ್ನು ದೈವ ವಿವಾಹ ಅಂತಾರಂತೆ. ವರನಿಂದ ಒಂದು ಹಸು ಅಥವಾ ಒಂದು ಎತ್ತನ್ನು ಕನ್ಯಾಶುಲ್ಕವನ್ನಾಗಿ ಪಡೆದು ಕನ್ಯಾದಾನ ಮಾಡುವುದಕ್ಕೆ ಆರ್ಷ ವಿವಾಹವೆಂದು. ಇದು ಕಂಪಲ್ಸರಿ, ವರದಕ್ಷಿಣೆ ಅಂತ ಕಂಪಲ್ಸರಿ ಇರುತ್ತೆ. ನೀವು ವರದಕ್ಷಿಣೆ ಏನು ಸ್ವಲ್ಪ ತಗೊಂಡ್ರೂ ಕೂಡ ಅದು ಆರ್ಷ ವಿವಾಹ ಅಂತಾರೆ. ವಧೂವರರು ಜೊತೆಯಲ್ಲಿದ್ದು ಧರ್ಮಾಚಾರಿಗಳಾಗಿರಬೇಕೆಂಬ ಸಂಕಲ್ಪದಿಂದ ಕನ್ಯಾದಾನ ಮಾಡುವುದಕ್ಕೆ ಪ್ರಾಜಾಪತ್ಯವೆಂದು. ಇದು ಪ್ರಾಜಾಪತ್ಯ ಎಲ್ಲರೂ ಮಾಡ್ತಾರೆ. ಹುಡುಗನಿಗೆ ಕಾಲು ತೊಳೆದು ಕನ್ಯಾದಾನ ಮಾಡ್ತಾರಲ್ಲ, ಇದು ಪ್ರಾಜಾಪತ್ಯ ಪದ್ಧತಿ ಅಂತ. ಕನ್ಯೆಗೆ ಇಷ್ಟು ಮೌಲ್ಯವೆಂಬುದನ್ನು ನಿರ್ಧರಿಸಿ ಅಷ್ಟು ಮೌಲ್ಯವನ್ನು ವಿಕ್ರಯ ರೂಪವಾಗಿ ಪಡೆದು ಮಾಡುವ ವಿವಾಹಕ್ಕೆ ಆಸುರ ವಿವಾಹವೆಂದು. ಇದು ಅನ್ಯಮತರು ಮಾಡ್ತಾರೆ. ರೇಟ್ ಫಿಕ್ಸ್ ಆಗಿಬಿಡುತ್ತೆ ಮುಂಚೆನೇ, ಇಷ್ಟು ಬ್ಯಾರ ಮಾಡ್ದಂಗೆ ಆಡ್ತಾರೆ. ಇಷ್ಟು ರೇಟು ಇಷ್ಟು ಕೊಡಬೇಕು ಅಂದ್ಬಿಟ್ಟು ಅದು ಕೊಟ್ಟ ಮೇಲೆ ಮತ್ತೆ ಮದುವೆ ಆಗಿಬಿಡುತ್ತೆ. ಯುವತಿಯರು ಸ್ವೇಚ್ಛೆಯಿಂದ ಮಾಡಿಕೊಳ್ಳುವ ವಿವಾಹಕ್ಕೆ ಗಾಂಧರ್ವ ವಿವಾಹವೆಂದು. ಇದು ಲವ್ ಮ್ಯಾರೇಜ್ ಅಂತ ಏನಂತಾರೆ ಅದು ಗಾಂಧರ್ವ ವಿವಾಹ. ಯುದ್ಧ ಮಾಡಿ ಕನ್ಯೆಯ ಬಂಧು ಬಾಂಧವರನ್ನು ಸಂಹರಿಸಿ ಕನ್ಯೆಯು ಅವಳ ತಂದೆ ತಾಯಿಗಳು ಮತ್ತು ಅಣ್ಣ ತಮ್ಮಂದಿರು ರೋದನೆ ಮಾಡುತ್ತಿರುವ ಸಮಯದಲ್ಲಿ ಕನ್ಯೆಯನ್ನು ಎತ್ತುಕೊಂಡು ಬಂದು ವಿವಾಹವಾಗುವುದಕ್ಕೆ ರಾಕ್ಷಸ ವಿವಾಹವೆಂದು ಹೆಸರು. ದುರ್ಯೋಧನ ಅವರೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಬಂದೆ ಅಲ್ಲಿ ಗಾಂಧಾರ ದೇಶದಲ್ಲಿ, ಈಗ ಆಫ್ಘಾನಿಸ್ತಾನ ಕಜಾಕಿಸ್ತಾನ ಇರ್ತಾವಲ್ಲ,
ಈಗಲೂ ಅದೇ ಕ್ರಮನೇ. ಅಲ್ಲಿ ಮದುವೆ ಮಾಡ್ಕೊಂಡು ಹೆಣ್ಣು ನೋಡೋದಲ್ಲ, 10-15 ಜನ ಹೋಗ್ಬಿಡೋದು, ಯಾವ ಊರಲ್ಲಿ ವಯಸ್ಸಾಗಿರೋ ಹೆಣ್ಣಿದಂತ ಕಿಡ್ನಾಪ್ ಮಾಡ್ಕೊಂಡು ಬಂದುಬಿಡೋದು, ಮತ್ತು ಮದುವೆ ಮಾಡ್ಕೊಳ್ಳೋದು. ಈಗಲೂ ಅದೇ ಪದ್ಧತಿ ಇದೆ. ಅಲ್ಲಿನ ಕಾನೂನು ಕಜಾಕಿಸ್ತಾನ್, ಯೂಟ್ಯೂಬಲ್ಲಿ ವೀಡಿಯೋಸ್ ಇರ್ತಾರೆ. ದುರ್ಯೋಧನನು ಅಲ್ಲೇ ಗಾಂಧಾರ ದೇಶದಲ್ಲಿ ಹುಟ್ಟಿ ಬೆಳೆದನಲ್ಲ, ತಾಯಿ ಅದೇ ಪದ್ಧತಿ ಇರುತ್ತೆ. ಅದಕ್ಕೆ ಅವನ ಹೆಂಡತಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಣ ಹೆಲ್ಪ್ ಮಾಡಿರ್ತಾನೆ, ಕಿಡ್ನಾಪ್ ಮಾಡ್ಕೊಂಡು ಬಂದೇ ಮದುವೆ ಮಾಡ್ಕೊಂಡಿರ್ತಾನೆ. ಅದನ್ನು ರಾಕ್ಷಸ ವಿವಾಹ ಅಂತಾರೆ. ಮನೆಯಲ್ಲಿ ಎಲ್ಲರೂ ಮಲಗಿರುವ ಸಮಯದಲ್ಲಿ ಅಥವಾ ಅಜಾಗರೂಕರಾಗಿರುವ ಸಮಯದಲ್ಲಿ ಕನ್ಯೆಯನ್ನು ಕದ್ದುಕೊಂಡು ಹೋಗಿ ವಿವಾಹ ಆಗುವುದಕ್ಕೆ ಪೈಶಾಚಿಕ ವಿವಾಹ ಎಂದು ಮಲ್ಕೊಂಡಿದ್ರೆ ಅದು ಕೂಡ ಈ ಸುತ್ತಮುತ್ತ ನಡೀತಾ ಇತ್ತಂತೆ. ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಮನೆ ಹೊರಗೆ ಅದು ಗುಡಿಸಲಂತ ಏನೋ ಕಾರ್ಯಕ್ರಮ ಮಾಡ್ತಾರಲ್ಲ, ಅಂಥ ಸಮಯದಲ್ಲಿ ಹೊರಗಡೆಯಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಮದುವೆ ಮಾಡ್ಕೊಂಡ್ಬಿಡ್ತಾ ಇದ್ರಂತೆ. ಈ ಏರಿಯಾದಲ್ಲೂ ಮುಂಚೆ ನಡೆದಿದ್ದ ಕಥೆಗಳು. ಅದಕ್ಕೆ ಆ ಸಮಯದಲ್ಲಿ ಕಾವಲು ಕಾಯ್ಕೊಂಡು ಮನೆಯವರು ಕೂಡ ಹೊರಗಡೆ ಮಾಡ್ಕೊತಾ ಇದ್ರಂತೆ. ಅದನ್ನು ಪೈಶಾಚಿಕ ವಿವಾಹ ಅಂತಾರೆ. ಮತ್ತು ಸ್ವಯಂಭೂ ಮನುವು ಯಥಾಕ್ರಮವಾಗಿ ಮೇಲೆ ಹೇಳಿರುವಂತೆ ಹೇಳಿ ಅವುಗಳಲ್ಲಿ ಯಾರಿಗೆ ಯಾವುದು ಧರ್ಮವೆಂಬುದನ್ನು ವಿವರಿಸಿ ಹೇಳಿದ್ದಾನೆ. ಅನಿಂದಿತಳೆ ಸ್ವಯಂಭೂ ಮನುವು ಹೇಳಿರುವ 8 ರೀತಿಯ ವಿವಾಹಗಳಲ್ಲಿ ಮೊದಲನೆಯ 4 ವಿವಾಹಗಳು ಬ್ರಾಹ್ಮಣರಿಗೆ ಪ್ರಶಸ್ತವಾದವುಗಳು. ಫಸ್ಟ್ 4 ವೆರೈಟಿ ಅವರು ಬ್ರಾಹ್ಮಣರು ಆ ಪದ್ಧತಿಯಲ್ಲಿ ಮಾಡ್ಕೊತಾ ಇರ್ತಾರೆ ಹೆಚ್ಚು. ಇದೇ ಕ್ರಮದಲ್ಲಿ ಕ್ಷತ್ರಿಯರಿಗೆ 6 ವಿಧವಾದ ವಿವಾಹಗಳು ಪ್ರಶಸ್ತವೆಂದು ಹೇಳಲ್ಪಟ್ಟಿದೆ. ಅರ್ಥಾತ್ ಬ್ರಾಹ್ಮಣರಿಗೆ ಬ್ರಾಹ್ಮ, ದೈವ, ಆರ್ಷ ಮತ್ತು ಪ್ರಾಜಾಪತ್ಯ ವಿವಾಹಗಳು, ಕ್ಷತ್ರಿಯನಿಗೆ ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಆಸುರ ಮತ್ತು ಗಾಂಧರ್ವ ವಿವಾಹಗಳು. ರಾಜರು ಕಿಡ್ನಾಪ್ ಮಾಡ್ಕೊಂಬಂದು ಮದುವೆ ಮಾಡ್ಕೋಬೋದು, ಲವ್ ಮ್ಯಾರೇಜು ಮಾಡ್ಕೋಬೋದು ಎಕ್ಸ್ಟ್ರಾ ಆಗಿ. ಮಿಕ್ಕಿದ್ದೆಲ್ಲ ಕೂಡ ಪದ್ಧತಿಯಿಂದ ಅರೇಂಜ್ ಮ್ಯಾರೇಜ್ ಥರ 6 ಪ್ರಕಾರದಲ್ಲೂ ಕೂಡ ಕ್ಷತ್ರಿಯರು ಮದುವೆ ಮಾಡ್ಕೋಬೋದು. ಕ್ಷತ್ರಿಯ ರಾಜರು ರಾಕ್ಷಸ ವಿವಾಹವನ್ನಾದರೂ ಮಾಡಿಕೊಳ್ಳಬಹುದೆನ್ನುವುದಕ್ಕೆ ಶಾಸ್ತ್ರ ಆಧಾರವಿದೆ. ವೈಶ್ಯಶೂದ್ರರು ಆಸುರ ವಿವಾಹವನ್ನು ಮಾಡಿಕೊಳ್ಳಬಹುದು. ಆಸುರ ವಿವಾಹ ವಿವಾಹ ಅವರಿಗೆ ಕಡೆಯ 5 ರೀತಿಯ ವಿವಾಹಗಳು ಪ್ರಾಜಾಪತ್ಯ, ಆಸುರ, ಗಾಂಧರ್ವ, ರಾಕ್ಷಸ, ಪೈಶಾಚಗಳು. ಒಂದು ಬ್ರಾಹ್ಮಣರಿಗೆ ಬಿಟ್ಟು ಮಿಕ್ಕಿದವ್ರಿಗೆಲ್ಲರಿಗೂ ಲವ್ ಮ್ಯಾರೇಜ್ ಮಾಡ್ಕೋಬೋದು ಅಂತ ಬರುತ್ತೆ. ಗಾಂಧರ್ವ ವಿವಾಹ ಮಾಡ್ಕೋಬೋದು. ಮೊದಲನೆಯ 3 ವಿವಾಹಗಳು ಧರ್ಮಸಮ್ಮತವಾಗಿವೆ. ಆಸುರ ವಿವಾಹದ ವಿಷಯದಲ್ಲಿ ವಿಕಲ್ಪವೆಂದು ಭಾವಿಸಬಹುದು. ಕಿಡ್ನಾಪ್ ಮಾಡಿಕೊಂಡು ಬರೋದು, ರಾತ್ರಿಗೆ ಹೋಗಿದ್ದು ಸಮ್ಮತವಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಆದರೆ ಕ್ಷತ್ರಿಯರಾದವರು ಪೈಶಾಚಿಕ ಮತ್ತು ಆಸುರ ವಿವಾಹಗಳನ್ನೆಂದಿಗೂ ಮಾಡಿಕೊಳ್ಳಬಾರದು. ಕದ್ದು ರಾತ್ರಿ ಹೊತ್ತು ಮಲಗಿದ್ದಾಗ ಕದ್ದು ತರಬಾರ್ದು. ಯುದ್ಧ ಮಾಡಿ ತಗೊಂಬರ್ಬೋದು ಅಷ್ಟೇ ಹೊರತು ಕದ್ದು ಮದುವೆ ಮಾಡ್ಕೊಳ್ಳೋಂಗೆ ಕ್ಷತ್ರಿಯರಿಗಿಲ್ಲ. ಈ ವಿಧವಾದ ವಿಧಿಯನ್ನನುಸರಿಸಿ ವಿವಾಹವಾಗಬೇಕು. ಧರ್ಮದ ಮಾರ್ಗವೂ ಸಹ ಇದೇ ಆಗಿರುತ್ತದೆ. ಗಾಂಧರ್ವ ಅಥವಾ ರಾಕ್ಷಸ ವಿವಾಹವನ್ನು ಕ್ಷತ್ರಿಯರು ಮಾಡಿಕೊಳ್ಳಲು ಅವಕಾಶವಿದೆ. ಕ್ಷತ್ರಿಯರ ವಿಷಯದಲ್ಲಿ ಇದು ಅಧರ್ಮವೆನಿಸುವುದಿಲ್ಲ. ಈ ವಿಷಯದಲ್ಲಿ ನೀನು ಸ್ವಲ್ಪವಾದರೂ ಸಂಶಯಿಸುವ ಕಾರಣವಿಲ್ಲ. ಈ ಪದ್ಧತಿಗಳೆರಡನ್ನೂ ಸೇರಿಸಿಯಾದರೂ ವಿವಾಹವಾಗಬಹುದು. ಪ್ರತ್ಯೇಕವಾಗಿ ಗಾಂಧರ್ವ ರೀತಿಯಲ್ಲಿ ಅಥವಾ ರಾಕ್ಷಸ ರೀತಿಯಲ್ಲಾದರೂ ಕ್ಷತ್ರಿಯನು ವಿವಾಹವಾಗಬಹುದು. ನಾವಿಬ್ಬರೂ ಗಾಂಧರ್ವ ರೀತಿಯ ವಿವಾಹಕ್ಕೆ ಯೋಗ್ಯರಾಗಿದ್ದೇವೆಂದು ನಾನು ಭಾವಿಸುತ್ತೇನೆ. ಯುವ ಯುವತಿಯರು ಪರಸ್ಪರವಾಗಿ ಮೆಚ್ಚಿಕೊಂಡು ವಿವಾಹವಾಗುವುದು ಗಾಂಧರ್ವ ವಿವಾಹದ ಪದ್ಧತಿ. ಶಕುಂತಳೆ, ಪ್ರಕೃತದಲ್ಲಿ ನಾನು ನಿನ್ನ ವಿಷಯದಲ್ಲಿ ಅನುರಾಗವುಳ್ಳವನಾಗಿದ್ದೇನೆ. ನೀನು ಸಹ ನನ್ನನ್ನು ಪ್ರೇಮಿಸಿರುವೆ ಎಂದು ಭಾವಿಸಿದ್ದೇನೆ. ಆದ್ದರಿಂದ ನಮ್ಮಿಬ್ಬರಿಗೂ ಗಾಂಧರ್ವ ರೀತಿಯಲ್ಲಿ ವಿವಾಹವಾಗುವುದು ಸೂಕ್ತವಾಗಿದೆ. ಗಾಂಧರ್ವ ವಿವಾಹದ ಮೂಲಕವಾಗಿ ನೀನು ನನ್ನ ಭಾರ್ಯೆಯಾಗಲು ಅರ್ಹಳಾಗಿರುವೆ ಅಂತ ಇಷ್ಟು ರಾಜನು ಅವನು ಮನಸ್ಸಲ್ಲಿ ಬಂದಿದ್ದನ್ನೆಲ್ಲ ವ್ಯಕ್ತ ಮಾಡಿಬಿಡ್ತಾನೆ. ಮತ್ತು ಅದಾದಮೇಲೆ ಶಕುಂತಲೆ ಉತ್ತರ ಕೊಡ್ತಾಳೆ, ಮಹಾರಾಜ, ನೀನು ಹೇಳುವುದು ಧರ್ಮ ಮಾರ್ಗವಾಗಿದ್ದರೆ ನನಗೆ ನನ್ನ ಆತ್ಮವೇ ಪ್ರಭು ಎಂಬುದು ನಿಶ್ಚಯವಾಗಿದ್ದರೆ ನನ್ನ ಆತ್ಮವನ್ನು ಪ್ರದಾನ ಮಾಡುವೆನು. ಆದರೆ ಈ ಆತ್ಮ ಪ್ರದಾನದಲ್ಲಿ ಒಂದು ನಿಬಂಧನೆ ಇದೆ. ಆ ನಿಬಂಧನೆ ಏನೆಂಬುದು ತಿಳ್ಕೊ. ನಿನ್ನೊಡನೆ ಏಕಾಂತದಲ್ಲಿ ಈಗ ನಾನು ಏನು ಹೇಳುವೆನೋ ಅದನ್ನು ನೀನು ಪೂರ್ಣ ಮಾಡಿಕೊಡುವುದಾಗಿ ಭಾಷೆಯನ್ನು ನೀಡಬೇಕು. ನನಗೆ ಮಾತು ಕೊಡಬೇಕು ಅಂತ, ಪ್ರಮಾಣ ಮಾಡಬೇಕು ಅಂತ.
ನಮ್ಮಿಬ್ಬರ ಸಮಾಗಮದ ಫಲವಾಗಿ ನನ್ನಲ್ಲಿ ಹುಟ್ಟುವ ಪುತ್ರನೇ ನಿನಗೆ ಉತ್ತರಾಧಿಕಾರಿಯಾಗಬೇಕು. ಪ್ರತಿಯೊಂದು ತಾಯಿಗಿದೆ ಇಚ್ಛಿರುತ್ತೆ. ಅವನು ಯುವರಾಜನಾಗಬೇಕು. ಈ ನಿಬಂಧನೆಗೆ ನೀನು ಒಪ್ಪಿ ನನ್ನ ಈ ಪ್ರಾರ್ಥನೆಯನ್ನು ನಡೆಸಿಕೊಡುವನೆಂದು ಪ್ರತಿಜ್ಞೆ ಮಾಡುವುದಾದರೆ ಮಾತ್ರವೇ ನಾನು ಗಾಂಧರ್ವ ವಿವಾಹಕ್ಕೆ ಒಪ್ಪಿ ನನ್ನ ಆತ್ಮವನ್ನು ನಿನಗೆ ಸಮರ್ಪಣೆ ಮಾಡುವೆನು, ನಿನ್ನೊಡನೆ ಸಮಾಗಮಕ್ಕೆ ಒಪ್ಪುವೆನು ಅಂತ ಕಂಡೀಷನ್ ಆಗ್ತಾಳೆ. ಇದರಲ್ಲಿ ಪುರುಷನು ಕಾಮದಿಂದ ಉದ್ದೀಪ್ತನಾಗಿರುವಾಗ ಕಾಮಿನಿಯು ಏನು ಕೇಳಿದರೂ ಕೊಟ್ಟು ಬಿಡುವುದಾಗಿ ಹೇಳುತ್ತಾನೆ. ಸಾಧ್ಯತೆಯ ವಿಚಾರ ಮಾಡಲು ಹೋಗುವುದಿಲ್ಲ. ಇಂತಹ ಪ್ರತಿಜ್ಞೆ ಮಾಡಿದರೆ ಮುಂದೇನಾದೀತೆಂಬುದನ್ನು ನಿಮಿಷ ಕಾಲವಾದರೂ ತರ್ಕಿಸಲು ಯತ್ನಿಸುವುದಿಲ್ಲ. ಎಂದೋ ಯಾವಾಗಲೋ ನೋಡಿಕೊಳ್ಳೋಣ ಎಂಬ ಧೋರಣೆಯೇ ಇರುತ್ತದೆ. ಕಾಲವು ಸನ್ನಿಹಿತವಾದಾಗ ದಶರಥನಂತೆ ನರಳಬೇಕಾಗುವುದು ಅಥವಾ ಕಾಮಕೇಳಿಯ ಸಮಯದಲ್ಲಿ ಸುಳ್ಳು ಹೇಳಿದರೂ ದೋಷವಿಲ್ಲವೆಂಬುದು ನೀತಿವಾಕ್ಯದ ಮೊರೆ ಹೋಗಬೇಕಾಗುವುದು. ಆ ಥರ ಮಾತು ಕೊಟ್ಟುಬಿಟ್ಟು ದಶರಥ ಲಾಸ್ಟಲ್ಲಿ ಕೈಗೆ ಆ ವರನ ಕೇಳೋದಾಗ ಎಂಥ ದುಃಖಕ್ಕೆ ಪ್ರಾಣನೇ ಕಳ್ಕೊಂಬಿಟ್ಟ ದಶರಥ. ಅದಕ್ಕೆ ಕಾಮಾತುರಾನ ಲಜ್ಜಾನ ಭಯಂ ಅಂತಾರೆ. ಆ ಕಾಮಾತುರದಲ್ಲಿದ್ದಾಗ ಈ ಸಿಕ್ಕಾಪಟ್ಟೆ ಆ ಮಾತು ಈ ಮಾತು ಕೊಟ್ಬಿಟ್ಟು ಮತ್ತು ಅದನ್ನು ನೆರವೇರಿಸ್ಕೊಳ್ಳಿಲ್ಲ ಅಂದರೆ ತುಂಬಾ ಕೆಟ್ಟದಾಗುತ್ತೆ ಅಂತ. ಆದರೂ ಪರಿಣಾಮವು ಯಾವುದಾದರೂ ರೀತಿಯಲ್ಲಿ ವೈಪರೀತ್ಯಕ್ಕೆ ತಿರುಗುವುದು. ವಿಚಾರ ಮಾಡದೆಯೇ ಕಾಮದಿಂದ ಉದ್ದೀಪ್ತನಾಗಿ ಶಕುಂತಲೆಯ ಪ್ರಾರ್ಥನೆಯನ್ನು ನಡೆಸಿಕೊಡುವನೆಂದು ಹೇಳಿದ ದುಷ್ಯಂತನು ಇದಕ್ಕೆ ಹೊರತಾಗಿಲ್ಲ. ವ್ಯಾಸರಿದನ್ನು ಸ್ಪಷ್ಟವಾಗಿಯೇ ಹೇಳಿದ್ದಾರೆ. ದುಷ್ಯಂತನು ಸ್ವಲ್ಪವೂ ವಿಚಾರ ಮಾಡದೆಯೇ ಶಕುಂತಲೆಯ ಪ್ರಾರ್ಥನೆಗೆ ಉತ್ತರವಾಗಿ ಏವಮಸ್ತು ಎಂದು ಉತ್ತರಿಸಿದನು ಅಂತ ವ್ಯಾಸ ಭಗವಾನರು ಅಭಿಪ್ರಾಯ ವ್ಯಕ್ತ ಮಾಡ್ತಾರೆ. ಆ ಸಮಯದಲ್ಲಿ ಅವಳನ್ನು ಮತ್ತಷ್ಟು ಸಂತೋಷಗೊಳಿಸಲು ಇಚ್ಛೆಯಿಂದ ರಾಜನು ಮುಂದುವರೆದು ಹೇಳಿದನು. ಶುಭ್ರವಾದ ಮಂದಹಾಸವುಳ್ಳವಳೇ, ನೀನು ಕೇಳಿರುವುದನ್ನು ಖಂಡಿತವಾಗಿಯೂ ನಡೆಸಿಕೊಡುವೆನು. ಅದೂ ಅಲ್ಲದೆ ನಿನ್ನನ್ನು ನನ್ನ ಪಟ್ಟಣಕ್ಕೂ ಕರೆದೊಯ್ಯುವೆನು. ರೂಪಲಾವಣ್ಯ ಯೌವನಗಳಿಂದ ದೇವತೆಗಳಿಗೆ ಅನುರೂಪಲಾಗಿರುವ ನೀನು ಅರಮನೆಯ ಅಂತಃಪುರದಲ್ಲಿರಲು ಯೋಗ್ಯಳಾಗಿರುವೆಯಲ್ಲದೆ ಈ ಅರಣ್ಯದಲ್ಲಿ ಋಷಿಗಳ ಮಧ್ಯದಲ್ಲಿರಲು ಖಂಡಿತವಾಗಿಯೂ ಅರ್ಹಳಲ್ಲ. ಆದ್ದರಿಂದ ಸತ್ಯವಾಗಿಯೂ ತಕ್ಕ ರೀತಿಯಲ್ಲಿ ನಿನ್ನನ್ನು ಕರೆದೊಯ್ಯುತ್ತೇನೆ. ಸತ್ಯವಾಗಿಯೂ ನಿನ್ನ ಮಗನಿಗೆ ಯುವರಾಜ ಪದವಿಯನ್ನು ಕೊಡುತ್ತೇನೆ ಅಂತ ಮಾತು ಕೊಟ್ಟುಬಿಟ್ಟಿರ್ತಾನೆ. ಗಾಂಧರ್ವ ರೀತಿಯಲ್ಲಿ ದುಷ್ಯಂತನು ಸನ್ಮಾರ್ಗವತಿನಿಯನಾದ ಶಕುಂತಲೆಯ ಪಾಣಿಗ್ರಹ ಮಾಡಿದನು. ಏಕಾಂತರದಲ್ಲಿ ಸ್ವಲ್ಪ ಕಾಲ ದಂಪತಿಗಳು ಸುಖವಾಗಿ ಕಾಲ ಕಳೆದರು. ದುಷ್ಯಂತನು ಶಕುಂತಲೆಯನ್ನು ಬಹುವಾಗಿ ನಂಬಿಸಿದನು. ಅವಳಿಗೆ ತನ್ನ ವಿಷಯದಲ್ಲಿ ಸ್ವಲ್ಪವಾದರೂ ಸಂಶಯ ಹುಟ್ಟದಂತೆ ನಡೆದುಕೊಂಡನು. ತಾನು ಹೆಚ್ಚು ಕಾಲ ಅಲ್ಲಿಯೇ ನಿಲ್ಲುವಂತಿರಲಿಲ್ಲ. ಆಶ್ರಮದ ಹೊರಭಾಗದಲ್ಲಿ ಚತುರಂಗ ಸೇನೆಯು ಮಂತ್ರಿ ಪುರೋಹಿತರು ರಾಜನಿಗಾಗಿ ಕಾಯ್ತಾ ಇದ್ದಾರೆ. ಸ್ವಲ್ಪ ದಿವಸ ಗುರು ಕಣ್ವ ಋಷಿಯನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಬಂದಿರೋದು. ಹೊರಗಡೆ ಎಲ್ಲ ಟೀಮ್ ಕಾಯ್ತಾ ಇದೆ, ಹೋಗಬೇಕು. ಆದ್ದರಿಂದ ರಾಜನು ಶಕುಂತಲೆಯನ್ನು ಬಿಟ್ಟು ಹೊರಡುವುದು ಅನಿವಾರ್ಯವಾಯಿತು. ಹೊರಡುವಾಗ ಪುನಃ ಹೇಳಿದನು, ಶುಚಿಸ್ಮಿತೆ, ನನ್ನ ಪಟ್ಟದರಸಿಯಾಗಿರುವ ನಿನ್ನನ್ನು ಸಾಧಾರಣ ರೀತಿಯಲ್ಲಿ ನನ್ನ ಪಟ್ಟಣಕ್ಕೆ ಕರೆದೊಯ್ಯುವೆನೆ ಎಂದಿಗೂ ಇಲ್ಲ. ಮಹಾರಾಣಿಯಾದವಳಿಗೆ ಸಲ್ಲಬೇಕಾದ ಮರ್ಯಾದೆಗಳೆಲ್ಲವೂ ಸಾಂಗೋಪಾಂಗವಾಗಿ ಸಲ್ಲಲೇಬೇಕು. ಆಗಲೇ ಕರ್ಕೊಂಡೋದ್ರೆ ಹೆಚ್ಚು ಸೈನ್ಯನ ತೊಗೊಂಬಂದಿಲ್ಲ, ಸಿಂಪಲ್ಲಾಗಿ ಕರ್ಕೊಂಡು ಹೋಗಬಾರ್ದು. ನೀನು ಆಗೋ ರಾಣಿ ಅಂದ್ಬಿಟ್ಟು ನೀನು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಏರ್ಪಾಟ್ ಮಾಡಿಕೊಂಡು ಮತ್ತು ನಿನ್ನನ್ನು ಫುಲ್ಲು ಬ್ಯಾಂಡು ಮೇಳಗಳಿಂದ ಎಲ್ಲ ತಗೊಂಡು ಹೋಗ್ತೀನಂತ ಬಿಟ್ಟು ಹೋಗ್ತಾನೆ. ನಾನು ಪಟ್ಟಣಕ್ಕೆ ಹೋದ ನೊಡನೆ ತರಲಿ ತೋರಣಗಳಿಂದ ಪಟ್ಟಣವನ್ನು ಅಲಂಕರಿಸುವಂತೆ ಆಜ್ಞಾಪಿಸಿ ನಿನ್ನನ್ನು ಕರೆತರುವ ಸಲುವಾಗಿ ಮಂತ್ರಿ ಪುರೋಹಿತರನ್ನು ಚತುರಂಗ ಬಲದೊಡನೆ ಕಳುಹಿಸುವೆನು. ಪಟ್ಟದಾನೆಯ ಮೇಲೆ ಅಥವಾ ದಿವ್ಯವಾದ ರಥದ ಮೇಲೆ ಕುಳಿತು ರಾಜಧಾನಿಗೆ ಬರುವ ನಿನ್ನನ್ನು ಆದ್ದರಿಂದ ನನ್ನ ಬಂಧು ಮಿತ್ರರೊಡನೆ ಸ್ವಾಗತಿಸಿ ಅರಮನೆಯೊಳಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಹೀಗೆ ಆಕೆಗೆ ಭರವಸೆ ಕೊಟ್ಟು ರಾಜನು ಹೊರಟು ಬಿಟ್ಟನು. ಶಕುಂತಲೆಯೊಡನೆ ಸುಮಧುರವಾದ ಮಾತುಗಳನ್ನಾಡಿ ತನ್ನ ಮನಸ್ಸಿನ ಕಾಮನೆಯನ್ನು ಪೂರೈಸಿಕೊಂಡರೂ ದುಷ್ಯಂತನ ಮನಸ್ಸಿನಲ್ಲಿ ಕಣ್ವ ಮಹರ್ಷಿಗಳ ವಿಷಯವಾಗಿ ಭಯವಿದ್ದೇ ಇದ್ದಿತು. ಮಹಾತಪಸ್ವಿಗಳಾದ ಕಣ್ವರು ಗಾಂಧರ್ವ ವಿವಾಹದ ವಾರ್ತೆಯನ್ನು ಕೇಳಿದೊಡನೆಯೇ ಏನು ಮಾಡಬಹುದು? ಸೌಜನ್ಯವನ್ನು ತೋರುವರೇ ಅಥವಾ ಕುಪಿತರಾಗಿ ಬಿಡುವರೋ
ಹೀಗೆ ಚಿಂತಿಸುತ್ತಲೇ ರಾಜನು ಚತುರಂಗ ಬಲ ಸಮೇತವಾಗಿ ತನ್ನ ಅರಮನೆಯನ್ನು ಸೇರಿದನು. ಮತ್ತು ದುಷ್ಯಂತನು ಹೊರಟು ಹೋಗಿ ಮುಹೂರ್ತ ಕಾಲ ಕಳೆದ ನಂತರ ಕಣ್ವ ಮಹರ್ಷಿಗಳು ಆಶ್ರಮಕ್ಕೆ ಹಿಂದಿರುಗ್ತಾರೆ. ಶಕುಂತಲೆಯು ನಾಚಿಕೆಯಿಂದ ಅವರ ಬಳಿಗೆ ಹೋಗಲಿಲ್ಲ. ಆಗ ಆಶ್ರಮದಲ್ಲಿ ತಾವಿಲ್ಲದಿದ್ದ ಸಮಯದಲ್ಲಿ ಏನೇನು ನಡೆಯುತ್ತೆಂಬ ದಿವ್ಯಜ್ಞಾನದಿಂದ ತಿಳಿದುಕೊಂಡು ಮಹಾತಪಸ್ವಿಗಳಾದ ಕಣ್ವರು ಸ್ವಲ್ಪವಾದರೂ ಕೋಪಿಸಿಕೊಳ್ಳದೆ ಪ್ರೀತಿಯಿಂದಲೇ ಮಗಳಿಗೆ ಹೇಳಿದರು. ಮಂಗಳಾಂಗಿಯೇ, ನೀನಿಂದು ನನ್ನನ್ನು ನಿರ್ಲಕ್ಷಿಸಿ ಪುರುಷನೊಬ್ಬನೊಡನೆ ಮಾಡಿರುವ ಸಮಾಗಮವು ಧರ್ಮ ವಿನಾಶಕವಾದ ಕಾರ್ಯವಾಗಿಲ್ಲ. ನೀನು ನಾಚಿಕೆ ಪಡಬೇಕಾದ ಅವಶ್ಯಕತೆ ಇಲ್ಲ. ಕ್ಷತ್ರಿಯನಾದವನಿಗೆ ಗಾಂಧರ್ವ ರೀತಿಯಲ್ಲಿ ವಿವಾಹವೇ ಶ್ರೇಷ್ಠವೆಂದು ಹೇಳಲ್ಪಟ್ಟಿದೆ. ಸ್ತ್ರೀ ಪುರುಷರಿಬ್ಬರು ಅನ್ಯೋನ್ಯವಾಗಿ ಪ್ರೀತಿಸಿ ಮಂತ್ರವಿಲ್ಲದೆ ರಹಸ್ಯದಲ್ಲಿ ಮಾಡಿಕೊಳ್ಳುವ ವಿವಾಹಕ್ಕೆ ಗಾಂಧರ್ವ ವಿವಾಹವೆಂದು ಹೆಸರು. ಮೇಲಾಗಿ ರಹಸ್ಯದಲ್ಲಿ ನಿನ್ನನ್ನು ಮದುವೆಯಾಗಿರುವ ದುಷ್ಯಂತನು ಸಾಮಾನ್ಯನಲ್ಲ. ಅವನು ಧರ್ಮಾತ್ಮನೂ ಮಹಾತ್ಮನೂ ಪುರುಷೋತ್ತಮನೂ ಆಗಿರುತ್ತಾನೆ. ನಿನ್ನನ್ನು ಭಾರ್ಯೆಯನ್ನಾಗಿ ಪಡೆಯಬೇಕೆಂದು ಅವನು ಬಹಳ ಕಾತರನಾಗಿದ್ದನು. ಅಂತಹವನನ್ನು ನೀನು ಮದುವೆಯಾಗಿರುವೆ. ಅವನಿಂದ ನಿನ್ನಲ್ಲಿ ಮಹಾಬಲನಾದ ಮಗನೊಬ್ಬನು ಹುಟ್ಟುವನು. ಅವನು ಸಾಗರಾಂತವಾದ ಈ ಅಖಂಡ ಭೂಮಂಡಲಕ್ಕೂ ರಾಜನಾಗುವನು. ಶತ್ರು ರಾಜನ ಮೇಲೆ ಆಕ್ರಮಣ ನಡೆಸುವ ಅವನ ಸೇನೆಯು ಅಪ್ರತಿಹತವಾಗಿರುತ್ತದೆ. ಅವನು ಚತುರಂಗ ಬಲವನ್ನು ಎದುರಿಸಿ ಯುದ್ಧ ಮಾಡುವ ಸಾಮರ್ಥ್ಯವು ಯಾರಿಗೂ ಇರುವುದಿಲ್ಲ. ಭೂಮಂಡಲದಲ್ಲಿನ ಎಲ್ಲ ರಾಜರನ್ನು ಅವನು ಆಶ್ರಿತರನ್ನಾಗಿ ಮಾಡಿಕೊಂಡು ಚಕ್ರವರ್ತಿ ಎನಿಸಿಕೊಳ್ಳುತ್ತಾನೆ. ಅವನೇ ಭರತ ಮಹರ್ಷಿ. ಅವನಿಂದನೇ ಭಾರತ ದೇಶಕ್ಕೆ ಭರತ ಅನ್ನೋ ಹೆಸರು ಬಂದಿದೆ. ಮುಖ್ಯವಾಗಿ ಮುಂಚೆ ಜ್ಞಾನಿಗಳು ದೇಶ ಅಂತ, ಭಾ ಅಂದರೆ ಪ್ರಕಾಶ, ಜ್ಞಾನದಲ್ಲಿ ರತರಾಗಿರುವಂಥ, ಭಾರತ ಅಂದರೆ ಜ್ಞಾನದಲ್ಲಿ ರತರಾಗಿರುವಂಥ ದೇಶ, ಜ್ಞಾನಿಗಳು ದೇಶ ಅಂತ. ಜ್ಞಾನದಿಂದನೇ ಮೋಕ್ಷ, ಆದ್ದರಿಂದ ಅಂಥ ದೇಶ ಅಂತ ಹೆಸರುತ್ತೆ. ಆ ಹೆಸರನ್ನೇ ಮಗನಿಗಿಟ್ಟಿರ್ತಾರೆ. ಆ ಭರತನಿಂದಲೇ ಈ ದೇಶಕ್ಕೂ ಕೂಡ ಭಾರತ ದೇಶ ಅಂತ ಆ ಹೆಸರು ಬಂದುಬಿಟ್ಟಿರುತ್ತೆ. ಕಣ್ವ ಮಹರ್ಷಿಗಳು ಸುಮುಖರಾಗಿ ಸೌಜನ್ಯದಿಂದ ಇಷ್ಟು ಮಾತುಗಳನ್ನು ಹೇಳಿದ ನಂತರ ನಾಚಿಕೆಯಿಂದ ಒಳಭಾಗದಲ್ಲಿ ಇದ್ದ ಶಕುಂತಲೆಯು ಹೊರಗೆ ಬಂದು ಕಣ್ವರ ಕೈಯಲ್ಲಿದ್ದ ಫಲ ಪುಷ್ಪಾದಿಗಳನ್ನು ಸಮಿತ್ತನ್ನು ತೆಗೆದುಕೊಂಡು ಅವುಗಳನ್ನು ಆಯಾ ಸ್ಥಳಗಳಲ್ಲಿರಿಸಿದಳು. ಮಹರ್ಷಿಗಳು ಕೈಕಾಲು ತೊಳೆದುಕೊಂಡು ವಿಶ್ರಮಿಸಿಕೊಳ್ಳುತ್ತಿದ್ದಾಗ ಶಕುಂತಲೆಯು ಅವರ ಸಮೀಪದಲ್ಲಿ ಕುಳಿತು ಹೇಳ್ತಾಳೆ, ಅಪ್ಪ, ನಾನು ಪುರುಷೋತ್ತಮನಾದ ದುಷ್ಯಂತ ಮಹಾರಾಜನನ್ನು ನನ್ನ ಪತಿಯನ್ನಾಗಿ ಮಂತ್ರಸಹಿತನಾದ ಅವನ ವಿಷಯದಲ್ಲಿ ನೀನು ಕೃಪೆ ತೋರಲು ಅರ್ಹನಾಗಿರುವೆ. ದುಷ್ಯಂತನನ್ನು ಮತ್ತು ಅವನ ರಾಜ್ಯ ಕೋಶಾದಿಗಳನ್ನು ಅನುಗ್ರಹಿಸುವುದು ಸಾಧುವಾಗಿದೆ. ತಂದೆಯನ್ನು ಕೇಳ್ತಾ ಇದ್ದಾರೆ, ನಮ್ಮ ಗಂಡನ ರಾಜ್ಯ ಸುಭಿಕ್ಷವಾಗಿರಲಿ, ಅವನ ಕೋಶಾಗಾರ ಫುಲ್ ತುಂಬಿರಲಿ ಅಂತ. ಕಣ್ವರು ಸುಮುಖರಾಗಿ ಉತ್ತರಿಸಿದರು, ವರ್ಣನೀಯೇ, ನಿನ್ನ ಸಲುವಾಗಿ ನಾನು ರಾಜನ ವಿಷಯದಲ್ಲಿ ಪ್ರಸನ್ನನಾಗಿಯೇ ಇದ್ದೇನೆ. ನನ್ನಿಂದ ನಿನಗೇನು ವರವು ಬೇಕೋ ಕೇಳು, ಮಗಳೇ ಕೊಡುತ್ತೇನೆ ಅಂತಾನೆ. ಸಾಧ್ವಿಯಾದ ಶಕುಂತಲೆಯು ತನ್ನ ಪತಿಯು ಯಾವಾಗಲೂ ಧರ್ಮಿಷ್ಠನಾಗಿರಬೇಕೆಂದು, ರಾಜ ಪದವಿಯಿಂದ ಯಾವಾಗಲೂ ಚ್ಯುತನಾಗಬಾರದೆಂದು ಕೇಳಿಕೊಂಡಳು. ಪ್ರಜೆಗಳಿಗೂ ಮತ್ತು ತನ್ನ ಪತಿಯಾದ ದುಷ್ಯಂತನಿಗೂ ಹಿತವನ್ನುಂಟು ಮಾಡುವುದೇ ಅವಳ ಪರಮೋದ್ದೇಶವಾಗಿತ್ತೆಂದು ಹೇಳಿಬಿಡ್ತಾಳೆ. ಇದನ್ನೇ ವರವಾಗಿ ಕೇಳ್ತಾಳೆ. ಮತ್ತು ಮಿಕ್ಕಿದ್ದು ಸ್ಟೋರಿ ಇದೆ, ಟ್ರ್ಯಾಜಿಡಿ ಕೂಡ ಇದೆ ಇದರಲ್ಲಿ, ಸೆಂಟಿಮೆಂಟು, ಅವೆಲ್ಲ ನೆಕ್ಸ್ಟು ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.